ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿವೃಥಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಯಾ ನಿಯತಿದಿಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುನಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇದಂ ಮಹಾಂತಂ ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನವಮಿ ನ್ಯಾಯ ಸುಧಾಧಿಕೃತ್ ಜೈಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನರಸಿಂಹದೇವರ ಅವತಾರಕ್ಕೆ ಬೇಕಾದಂತಹ ಹಿನ್ನೆಲೆಯನ್ನು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ತಿಳಿಸಿದ್ದಾರೆ. ಪರಮಾತ್ಮ ಸಮನಾಗಿದ್ದಾನೆ, ಎಲ್ಲರಿಗೂ ವಿಷಮನಾಗುವ ಅಗತ್ಯ ದೇವರಿಗಿಲ್ಲ. ಶಾಪದ ಕಾರಣವೇನು ಅಂತಂದರೆ, ಜಯ ವಿಜಯರು ದ್ವಾರಪಾಲಕರಾಗಿ ನಿಂತಾಗ ಸನಕಾದಿಗಳು ಹೋದಾಗ ಅವರಿಗೆ ತಡೆದು ಅವಮಾನಗೊಂಡಾಗ ಅವರು ಶಾಪ ಕೊಟ್ಟಿದ್ದಾರೆ. ಆ ಶಾಪದಿಂದ ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರ ಅಂತ 3 ರಾಕ್ಷಸ ಜನ್ಮವನ್ನು ತಾಳಿದ್ದಾರೆ. ಅದರಲ್ಲಿ ಪ್ರಹ್ಲಾದನ ಚರಿತ್ರೆಗೊಂಡ ಆ ಹಿರಣ್ಯಕಶ್ಯಪು, ಹಿರಣ್ಯಾಕ್ಷನ ಚರಿತ್ರೆಯನ್ನ ಹೇಳಿ ನರಸಿಂಹದೇವರ ಚರಿತ್ರೆಯನ್ನ ಹೇಳ್ರಿ ಅಂತ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಹಿರಣ್ಯಾಕ್ಷ ಮಹಾ ಉನ್ಮತ್ತನಾಗಿದ್ದ. ನನ್ನಷ್ಟು ಬಲಶಾಲಿಗಳು ಯಾರಿಲ್ಲ ಅಂತ ಹೇಳಿ ತಲಾತಲಕ್ಕೆ ತಾನು ಬ್ರಹ್ಮಾಂಡವನ್ನ ತೆಗೆದುಕೊಂಡು ಹೋಗಿದ್ದ ರಸಾತಲಕ್ಕೆ. ಅಲ್ಲಿ ಹೋದಾಗ ಪ್ರಾರ್ಥನೆ ಮಾಡಿದಾಗ ದೇವತೆಗಳು ಮತ್ತೆ ಪುನಃ ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂಮಿಯನ್ನು ಮೇಲೆ ತೆಗೆದುಕೊಂಡು ಬಂದ ಅಂತ ಕಥೆಯನ್ನು ನಾವು ಕೇಳಿದ್ದೇವೆ. ಆಗ ಹಿರಣ್ಯಾಕ್ಷ ಸತ್ತಿದ್ದಕ್ಕಾಗಿ ಹಿರಣ್ಯಕಶಿಪು ಅವನು ಭಾರಿ ಸಮರ್ಥನೆ, ಉನ್ಮತ್ತನೆ. ಆಗ ಎಲ್ಲ ಕಡೆಗೆ ಹೋಗಿ ಮತ್ತೆ ದೇವರ ಪೂಜೆಯನ್ನ ಮಾಡುವ ಭಕ್ತರನ್ನ ಹೋಗಿ ಪೀಡೆ ಕೊಡ್ರಿ ಅವರಿಗೆ. ವಿಷ್ಣು ದ್ವಿಜ ಕ್ರಿಯಾಮೂಲಾಹ, ಪರಮಾತ್ಮ ಸಿಗೋದಿಲ್ಲ, ಅವನು ಅದೃಶ್ಯನಾಗಿ ಇರ್ತಾನೆ. ಹಾಗಾಗಿ ಅವನಿಗೆ ತೊಂದರೆ ಆಗಬೇಕು ಅಂದ್ರೆ ಅವರ ಭಕ್ತರಿಗೆ ತೊಂದರೆ ಕೊಟ್ರೆ ಅವನಿಗೆ ತೊಂದರೆ ಆಗ್ತದೆ. ಅವನಿಗೆ ಮಾಡುವಂತಹ ಯಾಗಾದಿಗಳು ಪೂಜಾದಿಗಳನ್ನು ಮಾಡುವುದನ್ನ ಭಂಗ ಮಾಡಿದರೆ ಅವನಿಗೆ ತೊಂದರೆ ಆಗ್ತದೆ. ಎಲ್ಲಿ ಧರ್ಮವಿರ್ತದೋ ಅಲ್ಲಿ ದೇವರಿರುತ್ತಾನೆ, ಅಲ್ಲಿ ಅಧರ್ಮ ಮಾಡಿ ಬನ್ನಿ ಅಂದಾಗ ಅವನಿಗೆ ತೊಂದರೆ ಆಗ್ತದೆ. ದೇವ ಋಷಿ ಪಿತೃಭೂತಾನಾಂ ಧರ್ಮಸ್ಯ ಪರಾಯಣಂ ಯತ್ರ ಯತ್ರ ಗವಾ ದ್ವಿಜಾ ಗಾವೋ ವೇದಾಹ ವರ್ಣಾಶ್ರಮ ಕ್ರಿಯಾಹ. ವೇದಗಳನ್ನು ಹೇಳುವ ಪಂಡಿತರು, ಆಕಳುಗಳು, ವರ್ಣಾಶ್ರಮ ಧರ್ಮವನ್ನು ಮಾಡುವಂತಹ ಎಲ್ಲ ಸಜ್ಜನರಿಗೆ ನೀವು ತೊಂದರೆ ಕೊಟ್ಟಾಗ ದೇವರಿಗೆ ತೊಂದರೆ ಆಗ್ತದೆ. ಆಗ ಭಗವಂತ ಹೊರಗಡೆ ಬರ್ತಾನೆ. ಆಗ ಅವನನ್ನ ಕೊಂದು ಅವನ ರಕ್ತದಿಂದ ನನ್ನ ತಮ್ಮನಿಗೆ ನಾನು ತರ್ಪಣ ಕೊಡ್ತೇನೆ ಅಂತ ತಾನು ಇಷ್ಟು ಹೇಳಿದ್ದಾನೆ. ಈ ಕಡೆಗೆ ತನ್ನ ಹಿರಣ್ಯಾಕ್ಷನ ಹೆಂಡತಿ, ತಾಯಿ ಎಲ್ಲರೂ ಕೂಡ ಬಂಧು ಬಾಂಧವರು ಅಳತಾ ಕೂತಿದ್ದಾರೆ. ಹಿರಣ್ಯಕಶಿಪುರ್ಭ್ರಾತಃ
ಸಂಪ್ರೇಷಸ್ಯ ದುಃಖಿತಃ ಕೃತ್ವಾ ಕಟೋದಕಾನಿ ಭ್ರಾತೃಪುತ್ರಾನ್ ಸಾಂತ್ವಯತ್. ಆಗ ಸಮಾಧಾನ ಮಾಡಬೇಕು ಅಂತ ಹೇಳಿ ತಾನು ಬಂದಿದ್ದಾನೆ. ಅಳ್ತಾ ಕೂತರೆ ಹೇಗೆ ನಡೆಯುವುದಿಲ್ಲ, ಮುಂದೆ ಕೆಲಸ ಆಗಬೇಕು, ಸಂಸಾರ ನಡಿಬೇಕು ಅಂತ ಹೇಳಿ ಹಿರಣ್ಯಕಶಿಪು ವಾಚ. ಅದ್ಭುತವಾದಂತಹ, ಯದ್ಯಪಿ ಹಿರಣ್ಯಕಶಿಪುನೇ, ಆದರೆ ಅವನಲ್ಲಿ ಸುಜೀವ ಆವೇಶ ಇತ್ತು. ಹಾಗಾಗಿ ಅವನು ಉಪದೇಶ ಮಾಡ್ತಾ ಇದ್ದಾನೆ. ನಮ್ಮ ಸಿದ್ಧಾಂತಕ್ಕೆ, ನಮ್ಮ ಸಂಸಾರಕ್ಕೆ, ನಮ್ಮ ಜೀವನಕ್ಕೆ ಅತೀ ಮೂಲಪ್ರಾಯವಾದಂತಹ ಉಪದೇಶಗಳನ್ನ ತಾನು ಮಾಡ್ತಾ ಇದ್ದಾನೆ. ಯಾರು ಉಪದೇಶ ಮಾಡಿದ್ದು ಅಂತ ಅನ್ನೋದು ಮಹತ್ವ ಅಲ್ಲ, ಉಪದೇಶ ಎಷ್ಟು ಮಹತ್ವದ್ದಿದೆ ಅಂತ ಶಾಸ್ತ್ರ ನಮಗೆ ತಿಳಿಸ್ತದೆ. ಅಂಬಾಂಬ ಹೇ ವಧೂಪುತ್ರ ವೀರಂ ಮಾರ್ಹತ ಶೋಚಿತುಂ. ಅವ ವೀರಗತಿಯನ್ನ, ವೀರಸ್ವರ್ಗವನ್ನು ಪಡೆದಿದ್ದಾನೆ. ಯುದ್ಧವನ್ನು ಆಡುವಾಗ ಸತ್ತಾಗ ಸತ್ತ ವೀರ ಅಂತ ಹೇಳಿ ಸಂತೋಷ ಪಡಬೇಕೆ ಹೊರತು ದುಃಖವನ್ನು ಪಟ್ಟರೆ ಹೇಗೆ? ರಿಪೋಹ ಅಭಿಮುಖೇ ಶ್ಲಾಘ. ಯಾರು ಶತ್ರುಗಳನ್ನು ನೋಡಿ ಅಂಜಿ ಗಾಬರಿಗೊಂಡು ಪಲಾಯನ ಮಾಡ್ತಾರೋ ಅಂತ ವ್ಯಕ್ತಿಯನ್ನು ನೋಡಿ ಅವ ಸತ್ತ ಅಂತಂದ್ರೆ ಅವಾಗ ದುಃಖ ಪಡಬೇಕು. ಪಾಪ ಅಂಜಿ ಗಾಬರಿಯಾಗಿದ್ದ, ಅಂತವನನ್ನು ಕೊಂದು ಬಿಟ್ಟ, ಅವನು ಯುದ್ಧಕ್ಕೆ ಸಿದ್ಧನೇ ಇದ್ದಿದ್ದಿಲ್ಲ. ಯುದ್ಧವಾಡುವ ಸಮಯದಲ್ಲಿ ಸತ್ತ ಸೋತ ಅಂತಂದ್ರೆ ನಾವು ಗರ್ವ ಪಡಬೇಕು, ನಮ್ಮ ಹೆಮ್ಮೆ ಪಡುವಂತಹ ವಿಷಯ ಅದು. ಹಾಗಾಗಿ ಭೂತಾನಾಂ ನಿಹವ ಸಂವಾಸ. ಅಷ್ಟೇ ಅಲ್ಲದೆ ನೀನು ಯಾಕೆ ದುಃಖ ಪಡ್ತಾ ಇದ್ದಿ? ಈ ಸಂಸಾರ ಅಂತನೋದು ಇದೊಂದು ಅರವಟ್ಟಿಗೆ ಇದ್ದಂತೆ. ಏನು ಅರವಟ್ಟಿಗೆ ಅಂತಂದ್ರೆ, ಅನೇಕ ಜನ ಹಿಂದಿನ ಕಾಲದಲ್ಲಿ 4 ಚೌರಸ್ತಾ ಕೂಡಿದ ಒಂದು ಸ್ಥಳದಲ್ಲಿ ಮಹಾಂತರು, ಸ್ವಲ್ಪ ಹೆಚ್ಚಿನ ರೊಕ್ಕ ಇದ್ದಂತಹ ದಾನವನ್ನು ಮಾಡುವ ಪುರುಷರು ಮಧ್ಯದಲ್ಲಿ ಒಂದು ಬಾವಿಯನ್ನು ತೋಡಿ, ಒಂದು ಹಗ್ಗವನ್ನು ಇಟ್ಟು, ಬಕೆಟೋ ಕೊಡವನ್ನು ಇಟ್ಟು, ಒಂದು ಛತ್ತವನ್ನು ಮಾಡಿ ಬಂದವರಿಗೆ ಬುತ್ತಿ ಗಿತ್ತಿ ಕಟ್ಕೊಂಡು ಬಂದಿರ್ತಾರೆ. ಊರಿಂದ ಊರಿಗೆ ಪ್ರಯಾಣ ಮಾಡ್ಬೇಕಾದಾಗ ಅಲ್ಲಿ ಪಾಪ ಬುತ್ತಿ ತಿಂದು, ಅಲ್ಲಿ ಬಾವಿ ಇರ್ತದೆ, ಆ ಬಾವಿಯಿಂದ ನೀರನ್ನು ಕುಡಿದು ಎಲ್ಲಿಂದ ಬಂದಿರಿ, ಎಲ್ಲಿ ಹೊರಟಿರಿ ಅಂತ ಸ್ವಲ್ಪ ಸುಖ ಕಷ್ಟಗಳನ್ನ ಮಾತಾಡಿಕೊಂಡು ಹೋಗುವ ಸಮಯ ಆ ಮಾಡಿಕೊಡುವ ಪರಿಸರಕ್ಕೆ ಅರಿವಟ್ಟಿಗೆ ಅಂತ ಕರೀತಾರೆ. ಹಾಗೆ ಇದೆ ನಮ್ಮ ಸಂಸಾರ. ಅವ್ರು ಎಷ್ಟೊತ್ತನ ಕೂಡಿರ್ತಾರೆ, ತಾವು ತಿನ್ನೋದು, ತಿಂದಾದ ಮೇಲೆ ಕುಡಿತಾರೆ, ಕುಡಿದಾದ ಮೇಲೆ ಸ್ವಲ್ಪ ಹೊತ್ತು ಮಾತನಾಡಿ ವ್ಯವಹಾರ ಮಾಡ್ತಾರೆ. ಪ್ಯಾನ್ ಹಚ್ಕೋರಿ ವ್ಯವಹಾರ ಮಾಡ್ತಾರೆ. ವ್ಯವಹಾರ ಆದ ತಕ್ಷಣ ತಮ್ಮ ಊರಿಗೆ ಸೇರಬೇಕು, ತಮ್ಮ ಗುರಿ ಇರ್ತದೆ, ಎಲ್ಲೆಲ್ಲಿ ಹೋಗಬೇಕು ಅಲ್ಲಿ ಹೋಗ್ತಾರೆ. ಹಾಗೆ ಸಂಸಾರವೂ ಕೂಡ. ಒಂದು ಟ್ರೈನ್ದಲ್ಲಿ ಹೊಂಟಿರ್ತೇವೆ, ಇಲ್ಲಿಂದ ಮುಂಬೈಕೋ ಅಥವಾ ಹುಬ್ಳಿಯಿಂದ ಬೆಂಗಳೂರಿಗೂ ಹೊರಟಿರ್ತೇವೆ. ಹೊರಟಾಗ ನಮ್ಮ ಎದುರಿ ಸೀಟದಲ್ಲಿ ಕೂತಿರ್ತ ಭಾರಿ ವ್ಯಕ್ತಿಗಳು. ನಮಗೆ ಬೇಕಾದದ್ದು ಅವರು ತಿನ್ಲಿಕ್ಕೆ ಕೊಡ್ತಾರೆ, ನಮಗೆ ತಿನ್ಲಿಕ್ಕೆ ಬೇಕಾದದ್ದು ಅವರು ನಾವು ಕೊಡ್ತೇವೆ. ಪರಸ್ಪರ ಮಾತನಾಡ್ತೇವೆ. ಬಳಗ ಇಲ್ಲದೆ ಇದ್ದರೂ ಬಳಗದಷ್ಟು ಪ್ರೀತಿ ಮಾಡ್ತಾರೆ 2 ತಾಸದಲ್ಲಿ. ನಾವು ಇಳಿಬೇಕಾದದ್ದು ದಾವಣಗೆರೆಗೆ. ಭಾಳ ಹಚ್ಕೊಂಡಿದ್ದಾರೆ ಅಂತ ಅವ್ರ ಜೊತೆ ಬೆಂಗಳೂರು ತನಕ ಹೋಗ್ತೇವೆ. ನಾವು ಹೋಗುದಿಲ್ಲ. ಹೋಗ್ತೇವೆ ಅಂದ್ರೆ ಟಿ ಸಿ ಬಂದು ಇಳಿಸ್ತಾನೆ, ನಿಮ್ ಟಿಕೆಟ್ ಇಲ್ಲೇ ಇದೆ, ಮುಗೀತು ನಿಮ್ದು, ಇಳಿದು ಬಿಟ್ಟು ತಳಗ ಅಂತ ಹೇಳಿ. ಯದ್ಯಪಿ ನಮ್ಮ ಜೊತೆಗಿದ್ದವರು, ಹಚ್ಕೊಂಡು ಮಾತನಾಡಿದವರು, ಜೊತೆಗಿದ್ದವರು, ಗಂಡ ಬೆಂಗಳೂರಿಗೆ ಹೋಗ್ತಿರ್ತಾನೆ, ಹೆಂಡತಿ ದಾವಣಗೆರೆಗೋ ಹರಿಹರಕ್ಕೋ ಅಥವಾ ಮುಂದಿನ ಸ್ಟಾಪಿಗೆ ಇಳಿಬೇಕಾಗಿರ್ತದೆ, ಇಳಿತಾಳೆ. ಗಂಡ ಹೆಂಡಂದ್ರಲ್ಲೇನೆ ಈ ಅವಸ್ಥೆ ಇದ್ದಾಗ ನಾವು ಸಂಸಾರದಲ್ಲಿ ನಮಗೆಲ್ಲ ಹಚ್ಕೊಂಡಿದ್ದವರು, ಜೊತೆಗಿದ್ದವರು ಅಂತ ಹೇಳಿ ನಾವು ಅವರು ಹೋದ್ರು ಅಂತ ಹೇಳಿ ನಾವು ಹೋಗ್ತಾ ಇದ್ದೇವೆ ಅಂದ್ರೆ ನಡೆಯುವುದಿಲ್ಲ. ನಾವು ಅಳ್ತಾ ಕೂತ್ರೆ ನಡೆಯುವುದಿಲ್ಲ. ಟಿ ಸಿ ಇದ್ದಂತೆ ಯಮದೇವರು ಬಂದು ನಿಮ್ನೆಲ್ಲ ಆಯಾ ಸ್ಟಾಪಿಗೆ ಇಳಿಸ್ತಾನೆ. ನಿನ್ ಮುಗೀತ್ ನಡಿ, ಇಲ್ಲಿಂದ ಮೇಲ್ ನಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಅವರು ಇದ್ದಾಗ ಏನು ಜೀವನ ಮಾಡಿದ್ರು, ಆದರ್ಶಗಳನ್ನು ಏನು ಕೊಟ್ಟರು, ಅದನ್ನ ನಾವು ರಕ್ಷಣೆ ಮಾಡ್ತಾ, ನಾವು ಅದನ್ನ ಪರಿಪಾಲಿಸಿ ಅವರಂತೆ ನಮ್ಮ ಜೀವನವನ್ನ ಸಾಗಿಸಿಕೊಳ್ಳಬೇಕೇ ಹೊರತು ಅಳ್ತಾ ಕೂತ್ರೆ ಹೇಗಮ್ಮ ಅಂತ ಹಿರಣ್ಯಕಶಿಪು ಉತ್ತಮ ತತ್ವಗಳನ್ನ ತಾನು ಉಪದೇಶ ಮಾಡ್ತಾ ಇದ್ದಾನೆ. ಅವನು ಸತ್ತೇ ಇಲ್ಲ, ಸತ್ತಕ್ಕೆ ಅಳಬೇಕಲ್ಲ, ಮೃತನಾದಕ್ಕೆ ಅಳಬೇಕಲ್ಲ. ದೇಹ ಹೋಯ್ತಷ್ಟೇ ಹೊರತು ಆತ್ಮ ಸಾಯಲಿಲ್ಲ. ನಿತ್ಯ ಆತ್ಮಾವ್ಯ ಶುದ್ಧ ಸರ್ವವಿತ್ ಸರ್ವಗಃಪರಃ ಧತ್ತೇ ಅಸೌ ಆತ್ಮನಃ ಲಿಂಗಂ ಮಾಯೆಯ ವಿಸರ್ಜನ್ ಗುಣಾನ್. ಆತ್ಮ ಯಾವಾಗಲೂ ಜೊತೆಗೇ ಇರ್ತಾನೆ. ಅವನು ನಿತ್ಯ, ಅವ ಯಾರಿಗೂ ಸಂಬಂಧ ಇಲ್ಲ, ಶುದ್ಧನಾಗಿದ್ದಾನೆ. ಯಾವ ಸತ್ವಾದಿ ಗುಣಗಳಿಂದ ಬದ್ಧನಾದದ್ದವನು ಅಲ್ಲವನು. ಆತ್ಮ ಶುದ್ಧ. ಆತ್ಮನಿಗೆ ಸತ್ವಾದಿ ಗುಣಗಳು ಬರ್ತದೆ ಪ್ರಾರಬ್ಧ ಕರ್ಮಾನುಸಾರವಾಗಿ ಅಷ್ಟೇ. ಸರ್ವಜ್ಞನಾಗಿದ್ದಾನೆ. ತನ್ನ ಯೋಗ್ಯತಾನುಸಾರವಾಗಿ ಎಲ್ಲ ಜೀವರಾಶಿಗಳು ಸರ್ವಜ್ಞರಾಗಿದ್ದಾರೆ ಪರಮಾತ್ಮನ ಅನುಗ್ರಹದಿಂದ. ದತ್ತೇಸೋ ಆತ್ಮನಃ ಲಿಂಗಂ ಮಾಯ ವಿಸರ್ಜನ್ ಗುಣಾನ್. ಆದರೆ ಅವನು ಸತ್ತ. ಈಗ ಒಂದು ಊರಿನಲ್ಲಿ ಇರ್ತಾರೆ, ಸ್ವಂತ ಮನೆ ಆಗುವವರಿಗೆ ಬಾಡಿಗೆ ಮನೆ ಎಷ್ಟು ಬಾರಿ ಬದಲಾಯಿಸ್ತಾರೆ. ಯಜಮಾನ ಬಂದ, 4-5 ವರ್ಷ ಇರ್ಲಿ, ಬೇಕಾದಷ್ಟು ವರ್ಷ ಇರ್ರಿ ಅಂತಾರೆ. ಯಾರು ಬಳಗಂದ್ರು ಬಂದ್ರು, ನೀವು ಹೇಳ್ರಿ ಅಂತಾನೆ ಅಂತ ಅಳ್ತಾ ಕೊಡುದ, ಬೇರೆ ಮನೆ ಬದಲಾಯಿಸ್ತಾನೆ.
ಹಾಗೆ ಆತ್ಮ ತನ್ನ ಆಯಾ ಕರ್ಮಾನುಸಾರವಾಗಿ ಆಯಾ ದೇಹ ದೇವರು ಕೊಡ್ತಾನೆ ಅವನಿಗೆ. ಈ ದೇಹದಲ್ಲಿ ಇಷ್ಟು ದಿವಸ ಇರಬೇಕು, ಇಷ್ಟು ವರ್ಷ ಇರಬೇಕು, ಇರ್ತಾನೆ, ಮುಗೀತು, ಬೇರೆ ಮನೆಗೆ ಹೋಗ್ತಾನೆ, ಬೇರೆ ಸಾಧನಕ್ಕಾಗಿ ಅವನ ಕರ್ಮಾನುಸಾರವಾಗಿ ಬೇರೆ ಹೋಗ್ತಾನೆ, ಬೇರೆ ಮನೆಗೆ ಹೋಗ್ತಾನೆ. ಹಾಗಾಗಿ ಅದನ್ನ ನೋಡಿ ಯಾಕೆ ನೀನು ಕಷ್ಟಪಡಬೇಕು, ಅಳಬೇಕು? ಎಷ್ಟು ನೀನು ಅಭಿಮಾನ ಮಾಡ್ತೀಯಲ್ಲ, ಆಗ ಅಷ್ಟು ಅಭಿಮಾನ ನಿನಗೆ ತೊಂದರೆ ಕೊಡ್ತದೆ. ಬಹಳ ಅಭಿಮಾನ ಮಾಡುವ ಅಗತ್ಯವಿಲ್ಲ. ಇವಂ ಪ್ರಿಯಾ ಪ್ರಿಯೈರ್ ಯೋಗ ವಿಯೋಗ ಕರ್ಮ ಸಂಸ್ಕೃತಿ. ಯಾವುದು ನಮಗೆ ಅತ್ಯಂತ ಪ್ರಿಯವಾದದ್ದೋ ಇದನ್ನೇ ಮುಂದೆ ಮತ್ತೆ ಪ್ರಹ್ಲಾದರಾಜರು ಉಪದೇಶ ಮಾಡುವ ಪ್ರಾರ್ಥನೆ ಮಾಡ್ತಾರೆ. ಯಾವುದು ನಮಗೆ ಪ್ರಿಯವಾದದ್ದೋ ಅದು ಹತ್ರ ಬೇಕು, ಜೊತೆಗಿರ್ಬೇಕು, ಪ್ರಿಯರಾದವ್ರ ಜೊತೆಗಿರ್ಬೇಕು ಅಂತ ಅನ್ಕೊಳ್ತೇವೆ, ಅವ್ರು ಎಂದೂ ನಮ್ಮ ಜೊತೆಗೆ ಇರ್ಲಿಕ್ಕೆ ಆಗೋದಿಲ್ಲ. ಅಪ್ರಿಯರಾದವ್ರು ದೂರ ಹೋಗ್ಬೇಕು, ಬೇಡಾದವ್ರು ಅವ್ರ ಮುಖ ನೋಡಬಾರ್ದು ಅನ್ಕೋತೇವೆ, ನಮ್ಮ ಪಕ್ಕಕ್ಕೆ ಬಂದು ಕೊಡ್ತಾರೆ. ಹೀಗೆಲ್ಲ ಆಗ್ತದೆ. ಹಾಗಾಗಿ ನಾವು ಪ್ರಿಯಾ ಪ್ರಿಯೈರ್ ಯೋಗ ವಿಯೋಗ ಕರ್ಮ ಸಂಸ್ಕೃತಿ ಇದೆಲ್ಲ ಆಗೋದು ಯಾಕೆ? ಬೇಕಾವಾದದ್ದು ಎಂದು ಸಿಗುವುದಿಲ್ಲ, ಬೇಡವಾದದ್ದು ಯಾವಾಗ್ಲೂ ಸಿಗ್ತದೆ. ಯಾಕೆಂದ್ರೆ ನಮ್ಮ ಕರ್ಮ, ಆ ಕರ್ಮದಿಂದ ಸಂಭವಶ್ಚ ವಿನಾಶಶ್ಚ ಶೋಕಶ್ಚ ವಿವಿಧ ಸ್ಮೃತಃ. ಶೋಕ ಆಗ್ತದೆ, ಸುಖ ಆಗ್ತದೆ, ದುಃಖ ಆಗ್ತದೆ, ಎಲ್ಲ ನಮಗೆ ಬೇಡವಾದದ್ದು ಬೇಕಾದದ್ದು ಏನಾಗಬೇಕು ಅದು ಯಾವುದೂ ಆಗುವುದಿಲ್ಲ. ಯಾಕೆ? ಸ್ಮೃತಿ, ನಮ್ಮ ಕರ್ಮ, ಆ ಕರ್ಮ ಅನುಸಾರವಾಗಿ ಆಗ್ತದೆ. ಹಾಗಾಗಿ ಬಹಳ ದುಃಖ ಪಡಬೇಡ. ನಿನಗೆ ಒಂದು ಕತೆ ಹೇಳ್ತೇನೆ ಕೇಳು, ನಿನಗೆ ಸಮಾಧಾನ ಆಗ್ತದೆ, ಮನಸ್ಸಿಗೆ ಹಿತವಾಗ್ತದೆ, ವಿಶ್ವಾಸ ಬರ್ತದೆ, ಒಂದು ಧೈರ್ಯ ಬರ್ತದೆ. ಆ ಕಥೆಯನ್ನ ಕೇಳಿದರೆ ನಿನಗೆ ಸಮಾಧಾನ ಆಗ್ತದೆ. ಹೇಳ್ತೇನೆ. ಇತಿಹಾಸಂ ಪುರಾತನಂ, ಹಿಂದೆ ಇದ್ದ ಕಥೆ ಅದು, ಪುರಾತನವಾದದ್ದು, ಅದನ್ನು ಹೇಳ್ತೇನೆ. ಯಮಸ್ಯ ಪ್ರೇತ ಬಂಧೂನಾಂ ಸಂವಾದಂ ತಂ ನಿಬೋಧಯ. ಯಮಧರ್ಮರಾಜನಿಗೆ ಆ ಪ್ರೇತ ಬಂಧ, ಸತ್ತ ಬಂಧು ಜನಕ್ಕೆ ಸಂವಾದವಾಗಿದೆ. ಒಂದು ಮಹತ್ತರವಾದ ಯಮಧರ್ಮರಾಜ ಉಪದೇಶ ಮಾಡಿದ್ದಾನೆ. ಆ ಉಪದೇಶ ಹೇಳ್ತೇನೆ. ಉಶೀನರ ಅಂತನೂ ಒಂದು ದೇಶ, ಅಲ್ಲಿ ಸುಯಜ್ಞ ಅಂತನೂ ಒಬ್ಬ ರಾಜ ಇದ್ದ, ಭಾರಿ ಒಳ್ಳೆ ಸದಾಚಾರಿ. ಅವನು ರಾಜ ಅಂತಂದ್ಮೇಲೆ ಯುದ್ಧ ಆಡುವ ಪ್ರಸಂಗ ಬಂತು. ಯುದ್ಧಕ್ಕೆ ಹೋಗಿದ್ದಾನೆ, ಘನಘೋರ ಯುದ್ಧವಾಗಿದೆ. ಯುದ್ಧದಲ್ಲಿ ಸತ್ತು ಹೋದ. ಯುದ್ಧದಲ್ಲಿ ಹೋದವರು ತಿರುಗಿ ಬರಬೇಕಂತೇನಿಲ್ಲ, ಹೋದದ್ದೇ ಸಾಯ್ಲಿಕ್ಕೆ ಹೋಗಿರ್ತಾರೆ. ಬದುಕಿ ಬಂದ ಅಂತಂದ್ರೆ ಅವತ್ತು ಅವನ ಸುಯೋಗ, ಅವನ ಹಣೆ ಬರ ಸರಿಗಿದೆ ಅಂತ ಅರ್ಥ. ಉಶಿ ನರೇಂದ್ರಂ ವಿಧಿನಾ ತಥಾಕೃತಂ ಮತಿಂ ಪತಿಂ ಮಹಿಷ್ಯ ಪ್ರಸಮೀಕ್ಷ ದುಃಖಿತಾ ಹತಾಸ್ಮನಾಥೇತಿ ಕರೈರ್ ರುರೋಭೃಷಂ. ಕೈ ತಲಿ ಬಿಡ್ಕೋತಾ ಇದ್ದಾರೆ, ಎದಿಗೆ ಬಿಡ್ಕೋತಾ ಇದ್ದಾರೆ, ಸತ್ತ ಸತ್ತ ಅಂತ ಹೇಳಿ ಸುತ್ತಮುತ್ತಲು ಎಲ್ಲ ತನ್ನ ಬಂಧು ಬಾಂಧವರು ಆ ಉಶೀನರ ರಾಜನ ಅಂದ್ರೆ ಸುಯಜ್ಞನ ಸುತ್ತಮುತ್ತಲು ಆ ಶವದ ಮುಂದೆ ಕೂತು ಅಳ್ತಾ ಇದ್ದಾರೆ. ಅಳುದು ಎಷ್ಟು ಹೊತ್ತಿರ್ಬೇಕು? ಹೌದು, ಹಚ್ಕೊಂಡಿರ್ತಾರೆ, ಇಷ್ಟು ದಿವಸ ಸಂಸಾರ ಮಾಡಿರ್ತಾರೆ ಅಂತ ಹೇಳಿ ಸ್ವಲ್ಪ ಹೊತ್ತು ದುಃಖ ಪಡಬೇಕು ಅಷ್ಟೇ, ಬಿಟ್ಟು ಎಲ್ಲ ಸಂಸ್ಕಾರಗಳನ್ನ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಆ ಶವಕ್ಕೆ. ಹೀಗೆ ದುಃಖವನ್ನು ಪಡುವುದು ಎಲ್ಲಿ ಬಂತಿದು ಅಂತ ಹೇಳಿ ಅಹೋವಿದಾತ್ರ ಅಕುರಣ ದೇವತೆಗಳಿಗೆ, ದೇವರಿಗೆ ಬೈತಾ ಇದ್ದಾರೆ. ನೀನು ನಮ್ಮ ಮೇಲೆ ಕರುಣ ಮಾಡಿಲ್ಲ, ಉಳಿದವರೆಲ್ಲ ಕರುಣ ಮಾಡ್ತಾ ಇದ್ದಿ, ನನ್ನ ಗಂಡ ನನ್ನ ಕೊಂದು ಹಾಕಿದಿ ನೀನು ಅಂತ ಹೇಳಿ ಬಾಯಿಗೆ ಬಂದದ್ದೆಲ್ಲ ಮಾತನಾಡೋದು. ದುಃಖದಲ್ಲಿದ್ದಾಗ ಮನುಷ್ಯ ಏನ್ ಮಾತನಾಡ್ತಾನಂತ ಮೈ ಎಚ್ಚರ ಇಲ್ದೇನೆ, ಖಬರ್ ಇಲ್ದೇನೆ ಮಾತನಾಡ್ತಾನ ಅನ್ಲಿಕ್ಕೆ ಎಲ್ಲ ಉದಾಹರಣೆಗಳು. ಬೇಕಾದಷ್ಟು ಜನಕ್ಕೆ ಸಮಸ್ಯೆ ಆಗ್ತದೆ. ಆದರೆ ಆ ಸಮಸ್ಯೆಗಳು ತಮಗೆ ಬಂದಾಗ ಪರಿವರ್ತನೆ, ವಿಕಾರಗಳು ಬೇರೆ ಆಗ್ತದೆ. ತತ್ರ ಪ್ರೇತ ಬಂಧೂನಾಂ ಆಶ್ರಿತ್ಯ ಪರಿವೇದನಂ. ಯಮದೇವರು ನೋಡಿದ್ರು, ಅಯ್ಯೋ ಎಲ್ಲಿ ಹಣೆ ಬಾರಿದು, ಇಷ್ಟು ದುಃಖ ಪಡುವ ಅಗತ್ಯ ಇಲ್ಲ, ಮತ್ತೊಂದು ಜನ್ಮ ಅವನಿಗಿದೆ, ಅವನೇನ್ ಸತ್ತಿಲ್ಲ. ಆಹತಾನ್ ಬಾಲಕೋ ಭೂತ್ವ. ಯಮದೇವರೇ ಇವರಿಗೆ ಬುದ್ಧಿ ಕಲಿಸಬೇಕು. ಒಳ್ಳೆ ಜನ, ಸಜ್ಜನರು ಹಾದಿ ತಪ್ಪಿ ಹೋಗ್ತಾ ಇದ್ದಾರೆ. ಇಷ್ಟು ದುಃಖಪಟ್ಟು ತಮ್ಮ ಟೈಮ್ ವೇಸ್ಟ್ ಮಾಡಿ ದೇಹಕ್ಕೆ ಸಂಸ್ಕಾರವಾಗದೇನೆ ಅಗ್ನಿಯಲ್ಲಿ ಆಹುತಿ ಕೊಡಬೇಕು ಶ್ರಮವನ್ನ, ಅದನ್ನು ಕೊಡ್ತಾನೆ ಇಲ್ಲ ಇವರಿಗೆ ಸರಿಯಾದ ಮಾರ್ಗದರ್ಶನ ಆಗಬೇಕು, ಹಾದಿ ತಪ್ಪಬಾರದು ಇವರು ಅಂತ ಹೇಳಿ ಯಮದೇವರೇ ಭೂಮಿಗೆ ಬಾಲಕ ವೇಷವನ್ನು ಧಾರಣೆ ಮಾಡಿ ಬಂದಿದ್ದಾರೆ. ಅಹೋ ಅಮೀಶಾಂ ವಯಸಾಧಿಕಾನಾಂ ವಿಪಶ್ಯತಾಂ ಲೋಕ ವಿಧಿಂ ವಿಮೋಹ ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸ್ವಧರ್ಮ ಅನುಶೋಚಂತ್ಯ ಪಾರ್ಥಂ. ಭಾರಿ ಅದ್ಭುತವಾದ ಉಪದೇಶಗಳು ಯಮದೇವರು ಉಪದೇಶ ಮಾಡುವುದು. ಆ ಉಶೀನರ ರಾಜ್ಯದಲ್ಲಿ ಇದ್ದ ಸುಯಜ್ಞನ ಪರಿವಾರಕ್ಕೆ ತಾನು ಮಾಡ್ತಾ ಇದ್ದಾನೆ. ದಿವ್ಯವಾದ ಉಪದೇಶ ನೋಡ್ರಿ. ನೀವೆಲ್ಲ ಹಿರಿಯರು ಅಂತ ಅನಿಸ್ತೀರಿ ವಯಸ್ಸದಲ್ಲಿ, ಎಲ್ಲರೂ ದೊಡ್ಡವರು, ತಿಳುವಳಿಕೆ ಇದ್ದವರು, ಜ್ಞಾನಿಗಳು. ಹೀಗೆ ನನಕ್ಕಿಂತ ವಯಸ್ಸದಲ್ಲಿ ಅತ್ಯಂತ ಹಿರಿಯರು ನೀವು. ಆದ್ರೆ ಇದೇನು ಮೋಹ ಇಂಥ ಪರಿ? ಬಿದ್ದು ಅಳ್ತಾ ಇದ್ದೀರಿ, ಒದ್ದಾಡ್ತಾ ಇದ್ದೀರಿ, ಆಯ್ತಲ್ಲ, ಸ್ವಲ್ಪ ಹೊತ್ತು ಮತ್ತೆ ದುಃಖ ಪಡಬೇಕು ಆಗ್ತದೆ, ಮನುಷ್ಯನಿಗೆ ಸಾಮಾನ್ಯವಾಗಿ ಆಗ್ತದೆ, ಆಯ್ತು. ಅಷ್ಟು ಬಿಟ್ಟು ಇದನ್ನ ನೀವು ಹೀಗೆ ದುಃಖವನ್ನ ಮುಂದೆ ವರಿಸಿದ್ರೆ
ನೀವು ನಿಮ್ಮ ಜೀವನ ಏನು? ನೀವು ಗಳಿಸಬೇಕಾದದ್ದೇನಿದೆ ಅದು ಅರ್ಧಕ್ಕೆ ನಿಂತು ಬಿಡುತ್ತದೆ. ನೀವು ಏನಾಗಬೇಕಾದದ್ದಿದೆ ಅದು ಮಾಡಬೇಕಲ್ಲ ಅಂತ ಹೇಳಿ ಆ ಪಾಪ ಯಮದೇವರು ಉಪದೇಶ ಮಾಡ್ತಾ, ಯತ್ರೋದ್ಭವಸ್ತಂ ತತ್ರ ಗತಂ ಮನುಷ್ಯಂ ಸ್ವಯಂ ಸ್ವಧರ್ಮಾಹ, ನಿಮ್ಮ ಧರ್ಮಗಳಿವೆ ಅದನ್ನು ನೀವು ಪರಿಪಾಲಿಸಬೇಕು. ಅಹೋ ವಯಂ ಧನ್ಯ ತಮಾಯ ದತ್ರ ತ್ಯಕ್ತಾ ಪಿತೃಭ್ಯಾಂ ನ ವಿಚಿಂತಯಾಮಹ. ನೋಡ್ರಿ, ನಿಮಗೊಂದು ಮಾತು ಹೇಳ್ತೇನೆ, ನೀವೆಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಬಂಧು ಬಾಂಧವರು ಕುಟುಂಬ ಅಂತ ನಿಮಗಿದೆ. ಅದರಲ್ಲಿ ಯಾರೋ ಒಬ್ಬವನು ನಿಮಗೆ ಇವತ್ತು ನಿಮ್ಮ ಕೈ ಬಿಟ್ಟು ಹೋಗ್ತಾ ಇದ್ದಾನೆ. ಅವನು ಹೋದವನೇನು ಹೋದ ಅಂತೇನಿಲ್ಲ, ಆದರ್ಶಗಳನ್ನು ಕೊಟ್ಟು ಹೋಗಿದ್ದಾನೆ. ಇಷ್ಟು ದಿವಸ ಎಲ್ಲ ಮಾಡ್ಬೇಕಾದಲ್ಲ ಮಾಡಿ ಹೋಗಿದ್ದಾನೆ. ಸಾಯುವ ಕಾಲ ಬಂತು, ಸತ್ತ. ಅದಕ್ಕೆ ನೀವು ಅಳ್ತಾ ಇದ್ದೀರಿ. ನನ್ನ ಪರಿಸ್ಥಿತಿ ಕೇಳ್ರಿ, ನಾನು ಕಾಡಿನಲ್ಲಿ ಬೆಳೆದವನು. ಸುತ್ತಮುತ್ತ ನೋಡಿದರೆ ಎಲ್ಲ ಹರಿದು ಪರದು ತಿನ್ನುವಂತಹ ಪ್ರಾಣಿ ಪಶುಗಳು ಇವೆ. ಅಂತ ಮಧ್ಯದಲ್ಲಿ ಬದುಕಿದವನು ನಾನು, ಸಣ್ಣ ಕೂಸು ನಾನು. ಈ ಕಡೆ ನೋಡಿದ್ರೆ ಸಿಂಹ, ಈ ಕಡೆ ನೋಡಿದ್ರೆ ಹುಲಿ, ಆ ಕಡೆ ನೋಡಿದ್ರೆ ಪಿಶಾಚ, ಭೂತ ಪ್ರೇತಗಳು ಮಧ್ಯದಲ್ಲಿ ಕಾಡಿನಲ್ಲಿ ಇದ್ದ ನನಗೆ ರಕ್ಷಣೆ ಮಾಡ್ಲಿಕ್ಕೆ ಯಾರಿದ್ದಾನೆ ಅಂತ ನೋಡ್ಲಿಕ್ಕೆ ನಾನು ನೋಡ್ಬೇಕಾ ಯಾರಾದ್ರನ್ನ? ಯಾರೂ ಇಲ್ಲ ನನಗೆ. ಆದರೆ ನಾನು ಹಾಗೆ ಅಂಜಿ ಗಾಬರಿಯಾಗಿ ಒಂದೇ ಮಡಿಯಲ್ಲಿ ಕೂಡ್ಲಿಲ್ಲ, ಓಡಾಡಿದೆ. ನನ್ನ ಧೈರ್ಯದಿಂದ ನಾನು ಇದ್ದೆ. ಯಾಕೆ? ರಕ್ಷಣೆ ಮಾಡುವ ದೇವರಿದ್ದಾನೆ, ನನಗೆ ಬದುಕಿಸ್ಬೇಕು ಅಂತ ಇಚ್ಛಾ ಇದೆ ದೇವರಿಗೆ ಅಂದ್ರೆ ನಾನು ಬದುಕ್ತೇನೆ ಅಂತ ಹೇಳಿ ನಾನು 9 ತಿಂಗಳು ತಾಯಿಯ ಹೊಟ್ಟೆಯಲ್ಲಿ ಆರಾಮಾಗಿ ಇದ್ದು ಒದ್ದಾಡಿ ನಾನು ಬದುಕಿದೆ. ಗಾಳಿ ಕೊಟ್ಟ ದೇವರು. ಒಳಗಡೆ ಇದ್ದೇವೆ, ಗಾಳಿ ಬರ್ತದೆ, ತಿನ್ಲಿಕ್ಕೆ ಉಣ್ಲಿಕ್ಕೆ ಸಿಗ್ತದೆ, ಗಳಿಸ್ಲಿಕ್ಕೆ ಒಂದು ನೌಕರಿ ಅಂತಿದೆ, ಜವಾಬ್ದಾರಿ ಅಂತಿದೆ, ಹಣ ಗಳಿಸ್ತಾನೆ ಮನುಷ್ಯ, ಎಲ್ಲ ಮಾಡ್ತಾನೆ. ಒಳಗಡೆ ಹೊಟ್ಟೆಯಲ್ಲಿ ಏನ್ ಮಾಡ್ಬೇಕು? ಯಾರು ಕೇಳೋರಿದ್ದಾರೆ, ಯಾರು ಹೇಳೋರಿದ್ದಾರೆ? ಅವನಿಗೆ ದುಃಖ ಆದ್ರೂ ಒದರಲಿಕ್ಕೆ ಸಾಧ್ಯ ಇಲ್ಲ, ಸುಖವಾದ್ರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹಸಿವೆ ಆದ್ರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲಾ ಮನುಷ್ಯನಿಗೆ ಬರುದು, ಎಲ್ಲಾ ಜೀವನಿಗೂ ಬರುದು. ಇದು ಎಲ್ಲಾ ಜೀವನು ಆ ಅವಸ್ಥೆಯನ್ನ ದಾಟಿ ಹೊರಗೆ ಬಂದಾನೋ ಇಲ್ಲೋ, ದೇವ ರಕ್ಷಣೆ ಮಾಡಿದ್ದಾನೋ ಇಲ್ಲೋ, ಅಂದ ಮೇಲೆ ರಕ್ಷಣೆ ಮಾಡುವ ನಮ್ಮ ಪ್ರಾರಬ್ಧ, ನಮ್ಮ ಕರ್ಮ ಇತ್ತು ಅಂದ್ರೆ ಅವಶ್ಯವಾಗಿ ದೇವರು ರಕ್ಷಣೆ ಮಾಡೇ ಮಾಡ್ತಾನೆ. ಹಾಗಾಗಿ ಅಭಕ್ಷಮಾಣ ಅಬಲಾವೃಕಾದಿಭಿ ಸರಕ್ಷಿತ ರಕ್ಷಿತಿಯೋಹಿ ಗರ್ಭೆ. ಹಾಗಾಗಿ ದೇವರ ಚಿತ್ತಕ್ಕೆ ಬಂದಿದೆ, ಇವನನ್ನು ರಕ್ಷಣೆ ಮಾಡಬೇಕು, ರಕ್ಷಣೆ ಮಾಡುತ್ತಾನೆ. ಬೇಕಾದಷ್ಟು ಸಾವಿರಾರು ಮಂದಿ ಒಬ್ಬ ಮನುಷ್ಯ ಹೋಗ್ಲಿಕ್ಕೆ ತಯಾರಾಗಿದ್ದಾನೆ, ಅವನಿಂದೆಲ್ಲ ಮುಗಿದು ಬಿಟ್ಟಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಬೇಕಾದಷ್ಟು ಸಂಪತ್ತಿದೆ, ಐಶ್ವರ್ಯ ಇದೆ, ಸಾವಿರಾರು ಮಂದಿ ಬಳಗಂದರಿದ್ದಾರೆ. ಅವ 10,000 ಮಂದಿಗೆ ಉಪಕಾರ ಮಾಡಿದ್ದಾನೆ, ಅವರು ಬಂದು ನಿಂತಿದ್ದಾರೆ, ಅವನ ಶಿಷ್ಯಂದರಿದ್ದಾರೆ, ಪರಿವಾರ ಇದೆ. 1000 ಮಂದಿ ಸುತ್ತಮುತ್ತಲು, ಹಾಸ್ಪಿಟಲ್ ಸುತ್ತಲ, ಮನೆ ಸುತ್ತಲೂ ನಿಂತಿದ್ದಾರೆ. ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರು ಅವನು ರಕ್ಷಣೆ ಮಾಡಬೇಕು. ಡಾಕ್ಟರ್ ನಿಂತಿದ್ದಾರೆ, ಎಲ್ಲ ಆಗಿದೆ. ಎಲ್ಲಾದರೂ ಅವನು ಬದುಕಲಿಲ್ಲ, ಸತ್ ಹೋದ. ಏನ್ ಮಾಡಿದ್ರು ಬದುಕಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕೆ? ದೇವರ ಚಿತ್ತ ಇಲ್ಲ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ನೀವಿಷ್ಟೆಲ್ಲ ಕೂತು ಅತ್ತು ಒದ್ದಾಡಿ ತಲಿ ಬಡ್ಕೊಂಡು ಮಾತ್ರಕ್ಕೆ ಆ ಜೀವ ಮತ್ತೆ ಬಂದು ದೇಹದಲ್ಲಿ ಪ್ರವೇಶ ಮಾಡ್ತದೆ ಅಂತ ನೀವು ತಿಳ್ಕೊಂಡಿದ್ದೀರಾ? ಸರ್ವತಾ ಸಾಧ್ಯ ಇಲ್ಲ. ಹಾಗಾಗಿ ಇದು ನಿತ್ಯದಲ್ಲಿ ಉಪಾಸನೆ ಮಾಡಬೇಕಾದ ದೇವರು. ಇವತ್ತು ನಮ್ಗೆ ಆರಾಮಾಗಿ ಇಟ್ಟಿದ್ದಾನೆ, ಊಟಕ್ಕೆ ಕೊಟ್ಟಿದ್ದಾನೆ, ತಿನ್ಲಿಕ್ಕೆ ಕೊಟ್ಟಿದ್ದಾನೆ, ಬಟ್ಟೆ ಕೊಟ್ಟಿದ್ದಾನೆ, ಮನೆ ಕೊಟ್ಟಿದ್ದಾನೆ, ಐಶ್ವರ್ಯ ಕೊಟ್ಟಿದ್ದಾನೆ, ಹೆಂಡತಿ ಕೊಟ್ಟಿದ್ದಾನೆ, ಮಕ್ಕಳು ಕೊಟ್ಟಿದ್ದಾನೆ, ಏನೇನು ನಮಗೆ ಕೊಡಬೇಕಾದದ್ದನ್ನು ದೇವರು ಕೊಟ್ಟಿದ್ದಾನೆ ಅಂತ ಆದ್ರೆ ಅದು ದೇವರ ಕರುಣೆ, ದೇವರ ಅನುಗ್ರಹ. ದೇವರು ಇವತ್ತು ಕೊಡಬೇಕು ಅನ್ಕೊಂಡಿದ್ದಾನೆ, ಕೊಟ್ಟಿದ್ದಾನೆ. ಇವತ್ತು ಕೊಟ್ಟಿದ್ದನ್ನ ನಾಳೆ ಕಿತ್ಕೋಬಾರ್ದು ಅಂತ ದೇವರಿಗೇನಿಲ್ಲ. ಭಾರಿ ಶ್ರೀಮಂತನಾಗಿರ್ತಾನೆ, ಬಡವನಾಗ್ಬಿಡ್ತಾನೆ. ಭಾರಿ ಬಡವ ಶ್ರೀಮಂತನಾಗ್ತಾನೆ. ಎಲ್ಲ ಕುಟುಂಬ ಇರ್ತದೆ, ಒಮ್ಮೆ ಏನು ಕುಟುಂಬ ಇಲ್ಲದೆ ಇದ್ದಂತೆ ಆಗ್ಬಿಡ್ತಾನೆ. ನಿರಂತರ ಪಾಠ ಪ್ರವಚನ ಅದು ಇದು ಅಂತ ಬೇಕಾದಷ್ಟು ದುಡಿತಿರ್ತಾನೆ, ಬೇಕಾದಷ್ಟು ಶ್ರಮ ಪಡ್ತಿರ್ತಾನೆ. ಯಾವಾಗಲೂ ದೇವ್ರಂತಿರ್ತಾನೆ. ಏನ್ ದೇವರಿಲ್ಲ, ಪಾಠ ಇಲ್ಲ, ಪ್ರವಚನ ಇಲ್ಲ. ಅವ ಏನ್ ಅತ್ಯಂತ ನಾಸ್ತಿಕನಾಗ್ಬಿಡ್ತಾನೆ. ಒಮ್ಮೆ ನಾಸ್ತಿಕನಾಗಿರ್ತಾನೆ. ದೇವರು ಗುರುಗಳು ಪಾಠ ಏನ್ರಿ ಒಮ್ಮೆ ಬದಲಾಗ್ಬಿಡುತ್ತಲ್ಲ ಜೀವನ ಅಂತ ಬೇಕಾದಷ್ಟು ಅಂದ್ರು. ಹೌದ್ರಿ, ಗುರುಗಳ ಆಶೀರ್ವಾದ ಇತ್ತು ಅಂತಾನೆ ಹೋಗ್ತಾನೆ. ಯಾವಾಗ ಮನುಷ್ಯ ಯಾವ ಪರಿಸ್ಥಿತಿ ಬರ್ತಾನೆ ಅಂತ ಅನ್ನೋದಕ್ಕೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅವನ ಕರ್ಮ, ಅವನ ದೈವ, ಅವನ ಪುಣ್ಯ, ಅವನವನ ಹಿಂದಿನ ಇದ್ದಂತಹ ಪೂರ್ವ ಪ್ರಾಚೀನ ಕರ್ಮ ಗಟ್ಟಿ ಮುಟ್ಟಿ ಇತ್ತು. ಯಾವ್ದಿರ್ತದೋ ಹಾಗೆ ದೇವರು ಮಾಡಿಸ್ತಾನೆ ಅಂತ ಅನ್ನೋದೇ ಒಂದು ಖರೆ. ಬೇಕಾದಷ್ಟೆಲ್ಲ ಆಸ್ತಿ ಸಂಪತ್ತು ನಮ್ಮದೇ ಆಗಿದ್ರು ನಮಗ್ ಕೊಡ್ಬೇಕಂತಿಲ್ಲ. ತಂದೆ ನಮಗ್ ಸಿಗ್ಬೇಕಂತಿಲ್ಲ. ದೇವರು ಕೊಡ್ತಾನಲ್ಲ, ದೇವರು ಮಾಡ್ತಾನಲ್ಲ, ದೇವರು ಅದೇ ಕರುಣೆ. ಹಾಗಾಗಿ ಇದೆಲ್ಲ ದೇವರು ಮಾಡುವ ಆಟ. ಅದರಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಸಾಧನದಲ್ಲಿ ನೀವು ಭಾಗಿಯಾಗಬೇಕು. ಅದು ಬಿಟ್ಟು ತಸ್ಯಾಬಲ ಕ್ರೀಡನ ಮಾಹು ಈಶಿತು ಚರಾಚರಂ ನಿಗ್ರಹ ಸಂಗ್ರಹೇ ವಿಭೋಹೋ. ಭಾರಿ ಮಾತು ನೋಡ್ರಿ. ಇದನ್ನೆಲ್ಲ ನಾವು ಬೇಕಾದಷ್ಟೆಲ್ಲ ತಡಿಬೇಕು ಅಂತ ಪ್ರಯತ್ನ ಪಟ್ಟು ನಮ್ಮ ಕಡೆಯಿಂದ ಏನೂ ಆಗುವುದಿಲ್ಲ. ನಮಗಲ್ಲ, ಬ್ರಹ್ಮದೇವರು ಹೇಳಿದ್ದಾರೆ, ನಾಹಂ ನಚ ಶಿವೋನ್ನೇಚ
ತತ್ ಶಕ್ತಿ ಏಕಾಂಶ ಭಾಗಿನಃ ಬಾಲಕ್. ಈಗ ಕ್ರೀಡನ ಕೈರಿಯದ್ವತ ಕ್ರೀಡತೆ ಸ್ಮ ಅವಿರಚ್ಯುತ. ಆಟಿಗೆ ಸಾಮಾನು ಅಂತ ಇರುವ ಗೊಂಬೆಗಳಿವೆ. ಕೂಸು ಅಳಬಾರದು ಅಂತ ಹೇಳಿ ಆಡ್ಲಿಕ್ಕೆ ಸಾಮಾನುಗಳನ್ನ ಗೊಂಬೆಗಳನ್ನ ತಂದಿಟ್ಟಿದ್ದೇವೆ. ಕೂಸಿಗೆ ಎಷ್ಟೊತ್ತನ ಆ ಗೊಂಬೆ ಮೇಲೆ ಪ್ರೀತಿ ಇರ್ತದೆ, ಹತ್ತಿರ ಇಟ್ಕೊಂಡಿರ್ತದೆ. ಗೊಂಬೆ ಆಟ ಆಡ್ತದೆ, ಅದ್ರ ಜೊತೆಗೆ ತಾನೂ ಮಲ್ಕೊಳ್ತದೆ, ಆ ಗೊಂಬೆನೂ ಮಲಗಿಸಿ ಮಲಗಪ್ಪ ಅಂತ ಹೇಳ್ತದೆ. ಎಲ್ಲ ತಾನು ಮಾಡುವ ಕೆಲಸಗಳನ್ನ ಮಾಡ್ಲಿಕ್ಕೆ ಹೇಳ್ತದೆ. ಯಾಕೆ? ಆ ಗೊಂಬೆ ಮೇಲೆ ಪ್ರೀತಿ ಮಾಡ್ತದೆ. ಆಟಿಗೆ ಸಾಮಾನ ಮೇಲೆ ತಾನು ತಂದು ಅಂತ ಅನ್ಕೊಂಡಿರ್ತದೆ. ಯಾವಾಗ ತಲೆ ಕೆಡ್ತದೆ ಅದಕ್ಕೆ, ನಂದಲ್ಲ ಅಂತದೆ, ಬೀಸಾಡ ಬಗದು ಬಿಡ್ತದೆ. ಹಾಗಿದೆ ನಮ್ಮ ಅವಸ್ಥೆ, ದೇವರದು ನಮ್ದು ಅವಸ್ಥೆ. ಅಂದ್ರೆ ದೇವರು ಎಲ್ಲಿವರೆಗೆ ನಮ್ಮವನು ಅಂತ ಅನ್ಕೊಂಡಿರ್ತಾನೆ ಅಲ್ಲಿವರೆಗೆ ನಮ್ಮನ್ನ ರಕ್ಷಣೆ ಮಾಡ್ತಿರ್ತಾನೆ, ನಮಗ ಆಯಾ ಸ್ಥಾನದಲ್ಲಿ ಇಟ್ಟಿರ್ತಾನೆ. ಇವತ್ತೇನು IAS ಆಫೀಸರ್ ಅಂತ, ಆ ಅಧಿಕಾರ ಅಂತ, ಈ ಅಧಿಕಾರ ಅಂತ, ಇದಂತ ಅದಂತ ಎಲ್ಲ ಬೇಕಾದ ಕೊಟ್ಟಿರ್ತಾನೆ. ದೇವರ ಕರುಣೆ ಇರುವವರಿಗೆ ಮಾತ್ರ ಅವನಿಗೆ ಆಯಾ ಅವಸ್ಥೆಗಳು, ಆ ಸ್ಥಾನಮಾನ, ಗೌರವಗಳು, ಭಾರಿ ಮರ್ಯಾದೆ ಗೌರವಗಳು ಇರ್ತದೆ. ಎಲ್ಲಿವರೆಗೆ? ದೇವರ ಕರುಣ ಇರುವವರಿಗೆ. ಭಾರಿ ಬುದ್ಧಿವಂತ ಅಂತ ಇರ್ತಾನೆ. ಎಲ್ಲಿವರೆಗೆ? ದೇವರ ಕರುಣ ಇರುವವರಿಗೆ. ದೇವರ ಕರುಣ ತಪ್ತೋ ಅವನು ದಡ್ಡ ಅಂದ್ರೆ ದಡ್ಡಾಗಿ ಹೋಗ್ಬಿಡ್ತಾನೆ. ದೇವರ ಕರುಣ ಆಯ್ತೋ ಭಾರಿ ದಡ್ಡ ಇದ್ದವನು ಶಾಣೆ ಆಗ್ತಾನೆ. ಎಷ್ಟು ದೃಷ್ಟಾಂತಗಳು ನಮ್ಮ ಜಗತ್ತಿನಲ್ಲಿ, ನಮ್ಮ ಸಮಾಜದಲ್ಲಿ ನಾವು ಕಾಣ್ತೇವೆ. ಭಾರಿ ಮೈಲಿಗೆ ಆಚಾರ ವಿಚಾರ ಪಾಠ ಪ್ರವಚನ ಮಾಡುವ, ಏನು ಮಾಡಲೇ ಇದ್ದಂತೆ ಇದ್ಬಿಡ್ತಾನೆ. ಯಾವತ್ತು ಯಾರೋ ಗುರುಗಳು, ಹಿರಿಯರು, ಸ್ವಾಮಿಗಳು ಉಪದೇಶ ಮಾಡಿದ್ದನ್ನು ಕೇಳ್ತಾನೆ, ಜೀವನ ಪೂರ್ಣ ಆಗ್ತದೆ ಅಂದ್ರೆ ಏನು? ಋಷಿ ಆಗ್ಬಿಡ್ತಾನೆ ಅವನು ಒಮ್ಮೆ. ಹಾಗೆ ಹೀಗಾದದ್ದು ಹಾಗಾದದ್ದು ಕಂಡಿದೆ ಅಂದ ಮೇಲೆ ಇದಕ್ಕೆ ನಾವು ಏನಲ್ಲ, ದೇವರ ಆಟಕ್ಕೆ ಗೊಂಬಿಗಳು ನಾವೆಲ್ಲ. ದೇವರು ಆಟ ಆಡ್ತಾನೆ. ಎಲ್ಲಿವರೆಗೆ ಇರಬೇಕು ಅಂತ ದೇವರು ಇಚ್ಛಾ ಪಡ್ತಾನೆ ಇರ್ತಾನೆ. ಎಂಥವರಿಗೆ? ರುದ್ರದೇವರಿಗೆ, ಬ್ರಹ್ಮದೇವರಿಗೆ. ನಾನಲ್ಲ, ಶಿವ ಅಲ್ಲ, ತತ್ ಶಕ್ತಿ ಏಕಾಂಶ ಭಾಗಿನ. ದೇವರ ಶಕ್ತಿ ಅನಂತ ಶಕ್ತಿಯಲ್ಲಿ ಒಂದು ಅಂಶನೂ ನಾವಲ್ಲ. ಯಾಕ? ಬಾಲಕ್ರೀಡನ ಕೈರಿ ಯದ್ವತ. ದೇವರ ಪ್ರತಿನಿತ್ಯ ನಾವು ಪೂಜೆ ಮಾಡುವ ಸಮಯದಲ್ಲಿ ಇದನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಸ್ವಾಮಿನ್ ನಿರ್ದೋಷ ಮದ್ದೋಷಾನ್ ವಿರೇಚಯ ನಮೋಸ್ತುತೆ. ನನ್ನ ದೋಷಗಳನ್ನ ನೀನು ಕಳೆದು ಹಾಕು ಸ್ವಾಮಿ. ಯಾಕೆ? ದೋಷವನ್ನ ಕಳೆದು ಹಾಕಲು ಅತ್ಯಂತ ಸಮರ್ಥನಾಗಿದ್ದು ನೀನು. ಯಾಕೆ? ನೀನು ನಿರ್ದುಷ್ಟ ಅಂತ. ನಾನು ಅಸ್ವತಂತ್ರ, ನೀನು ಸ್ವತಂತ್ರ. ನಾನು ಅಂತ ಪ್ರತಿನಿತ್ಯ ದೇವರಲ್ಲಿ ಪ್ರಾರ್ಥಿಸಬೇಕಾದಂತಹ ಮಾತುಗಳಿವೆಲ್ಲ. ಹಾಗಾಗಿ ಪದುಚ್ಯುತಂ ತಿಷ್ಟತಿ ದಿಷ್ಟ ರಕ್ಷಿತಂ. ಬಂಗಾರ ನಾವು ಚೀಲಲ್ಲಿ ಹಾಕೊಂಡು ಹೋಗಿರ್ತೇವೆ. ಬ್ಯಾಂಕ್ದಲ್ಲಿ ಹಣ ಜಮಾ ಮಾಡಬೇಕು ಅಂತ ಬೇಕಾದಷ್ಟು ಹಣವನ್ನ ಹಾಕಿ ಹೋಗಿರ್ತೇವೆ. ಹೋಗಬೇಕಾದಾಗ, ಗಾಡಿಯಿಂದ ತಗೊಂಡು ಹೋಗ್ಬೇಕಾದಾಗ ಚೀಲ ಅಲ್ಲೇ ಬಿದ್ದು ಬಿಡ್ತದೆ. ಗಾಡಿಯಿಂದ ಹೋಗ್ತೇವೆ ಬ್ಯಾಂಕಿಗೆ, ನೋಡ್ತೇವೆ ಚೀಲನೇ ಇರೋದಿಲ್ಲ. ಎಲ್ಲೋಯ್ತು. ಮತ್ತ ಆ ಹಾದಿಯಿಂದ ತಿರುಗಿ ಬರ್ತೇವೆ, ಹಣ ಇರ್ತದೆ. ದೇವರು ರಕ್ಷಣೆ ಮಾಡಬೇಕು ಅಂತಿದ್ದಾಗ ಅದನ್ನು ರಕ್ಷಣೆ ಮಾಡ್ತಾನೆ. ಎಲ್ಲ ಮನಿ ಕೀಲಿ ಹಾಕಿ ಕಪಾಡದ ಲಾಕರ್ದಾಗಿಟ್ಟು ಹಣ ಬಂಗಾರ ಎಲ್ಲ ಇಟ್ಟಿರ್ತಾನೆ. ಮನುಷ್ಯ ಊರಿಗೆ ಹೋಗಿರ್ತಾನೆ ಅಥವಾ ಮನೆಗೆ ಇರ್ತಾನೆ. ನಾವು ಮೊನ್ನೆ ಒಂದು ವರ್ಷದ ತೊಳಗೆಲ್ಲ ಸುದ್ದಿ ಕೇಳಲಿಲ್ಲ. ಮನೆಯಲ್ಲಿ ಇರ್ತಾನೆ, ಹಣ ಇರ್ತದೆ, ಅಥವಾ ಊರಿಗೆ ಹೋಗಿರ್ತಾನೆ. ಬರೋದ್ರೊಳಗೆ ಲಾಕರ್ದಲ್ಲಿ ಕೀಲಿ ಹಾಕಿ ಪಾಸ್ವರ್ಡ್ ಗೀಸ್ವರ್ಡ್ ಬೇಕಾದೆಲ್ಲ ಮಾಡಿಟ್ರು ಹೋಗ್ಬೇಕಂತಿತ್ತಂದ್ರೆ ಹೋಗ್ತದೆ. ದೇವರ ಇಚ್ಛೆ ಇದಕ್ಕೆ ಪ್ರಧಾನವಾದದ್ದು. ಕರ್ಮಾನುಸಾರವಾಗಿ ಭಗವಂತ ಮಾಡ್ತಾನೆ. ಹಾಗಾಗಿ ಕೂಸು ನಾವು ನೋಡ್ತೇವೆ, ನಿದ್ದೆ ಹತ್ತುವಲ್ತು. ನಿದ್ದೆ ಬರ್ತಾ ಇಲ್ಲ, ಕೂಸು ಅಳ್ತಾ ಇದೆ ಅಂತ ಹೇಳಿ ಶ್ರೀಮಂತನಾದವನು ಡಾಕ್ಟರಿಗೆ ತೋರಿಸ್ತಾನೆ. ಆ ಕೂಸನ್ನ ಚಲೋ ಒಂದು ಗಾದಿ, ಬೆಡ್, ಅದಕ್ಕೆ ಮಚ್ಚರದಾನಿ, ಅದಕ್ಕೆ AC, ಫ್ಯಾನು, ಎಲ್ಲ ಸಹಕಾರಗಳ ಸವಲತ್ತುಗಳನ್ನು ಒದಗಿಸಿರ್ತಾನೆ ಆ ಕೂಸಿಗೆ. ಆದ್ರೆ ಅದಕ್ಕೆ ನಿದ್ದೆ ಬರ್ತಿರೋದಿಲ್ಲ ಪಾಪ. ಅದಕ್ಕಾಗಿ ಡಾಕ್ಟರಿಗೆ ತೋರಿಸೋದು. ನಿದ್ದೆ ಬರ್ತಾ ಇಲ್ಲ, ಇಡೀ ರಾತ್ರಿ ಅಳತ್ತದೆ. ಇಲ್ಲೆಲ್ಲ ನಾವು ನೋಡ್ತೀವಿ, ಮುಂಬೈದೆಲ್ಲ ನೋಡ್ತೀವಿ, ಮನೆ ಕಟ್ಟಬೇಕಾದಾಗ, ಬಿಲ್ಡಿಂಗ್ ಕಟ್ಟಬೇಕಾದಾಗ ಆ ಕೂಸುಗಳನ್ನ ತಾವು ಹೆಗಲಿಗೆ ಕಟ್ಕೊಂಡಿರ್ತಾವ ಹೆಣ್ಮಕ್ಳೆಲ್ಲ. ಅದಕ್ಕೆ ಉಸುಕು ಸಿಮೆಂಟು ತಗೊಂಡು ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದ್ ಸಣ್ಣದ ಅಲ್ಲೇ ಟಾವೆಲ್ ಹಾಸಿ ಅಲ್ಲೇ ಕೂಸನ್ನ ಮಲಗಿಸಿರ್ತಾರೆ ಗಿಡದ ಬುಡಕ್ಕೆ. ಆರಾಮ್ ಮಲಗಿರ್ತದ ಅದು, ಏನು ತೊಂದರೆ ಇರಂಗಿಲ್ಲ. ಭಾರಿ ಹಂಸ ಮಂಚದಲ್ಲಿ ಮಲಗಿದ ಕೂಸುಗಳು ನಿದ್ದೆ ಮಾಡೋದಿಲ್ಲ, ಏನಿಲ್ಲ. ಕಲ್ಲು ಮಣ್ಣ ಮೇಲೆ ಬಿಸಿಲು ಒಳಗೇನೆ ಸ್ವಲ್ಪ ಗಾಡಿ ಬೆಳಕು ನೆರಳು ಬುಡಕ್ಕೆ ಕೂಸನ್ನ ಮಲಿಸಿದ್ರೆ ಕೂಸು ನಿದ್ದೆ ಮಾಡ್ತದೆ. ಏನ್ ಅರ್ಥ ಇದಕ್ಕೆ? ದೇವರು ರಕ್ಷಣೆ ಮಾಡ್ತಾನೆ, ದೇವರು ಆಯಾ ಅವಸ್ಥೆಯನ್ನು ಕೊಡಬೇಕು ಅಂತ ವಿಚಾರ ಮಾಡ್ತಾನೆ. ನಮಗೆ ಆ ಐಷಾರಾಮ್ ಇದ್ರೆ ನಿದ್ದೆ ಬರ್ತದೆ, ಸಮಾಧಾನ ಇರ್ತದೆ, ಮನಸ್ಸಿಗೆ ಸಂತೋಷ ಇರ್ತದೆ ಅಂತ ಅನ್ನೋದು ಸುಳ್ಳು ಮಾತು ಇದು. ದೇವರ ಇಚ್ಛಾ ಮಾಡಿದ ಇವನು ಯಾವ ಅವಸ್ಥೆಯಲ್ಲಿ ಇದ್ರೂ ಆರಾಮಾಗಿರ್ಲಿ. ಪಾಂಡವರು ಮತ್ತು ವನವಾಸಕ್ಕೆ ಹೋದರೆ ಲಕ್ಷ ಬ್ರಾಹ್ಮಣರಿಗೆ ಬಂಗಾರ ತಟ್ಟೆಯಲ್ಲಿ ಊಟಕ್ಕೆ ಹಾಕಿದ್ದಾರೆ. ಅದನ್ನ ಅರಮನೆಯಲ್ಲಿದ್ದಾಗ ಮಾಡ್ಲಿಲ್ಲ ಅವರು. ಅರಮನೆಯಲ್ಲಿದ್ದಾಗ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ತಿದ್ರು.
ಅತೀತ ಅಭ್ಯಾಗತರ ಸತ್ಕಾರ ಆದರ ವಿಚಾರ ಎಲ್ಲ ಮಾಡ್ತಿದ್ರು. ಬ್ರಾಹ್ಮಣರಿಗೇನು ಬಂಗಾರ ತಟ್ಟಿ ಒಳಗೆ ಊಟಕ್ಕೆ ಹಾಕ್ತಿದ್ದಿಲ್ಲ ಅವರು. ಆದ್ರೆ ವನವಾಸಕ್ಕೆ ಹೋದಾಗ 10,000 ಜನಕ್ಕೆ ಪ್ರತಿನಿತ್ಯ ಯೋಗ್ಯರಾದ ಬ್ರಾಹ್ಮಣರಿಗೆ, ವೇದ ಸಂಪನ್ನರಾದ ಬ್ರಾಹ್ಮಣರಿಗೆ ಬಂಗಾರ ತಟ್ಟಿಯಲ್ಲಿ ಊಟಕ್ಕೆ ಹಾಕ್ತಾ ಇತ್ತು ಅಂತ ಮಹಾಭಾರತ ಉಲ್ಲೇಖ ಮಾಡ್ತದೆ. ವೇದವ್ಯಾಸ ದೇವರು ಹೇಳ್ತಾರೆ ಅದನ್ನು. ಸುಳ್ಳ ಇದೆಲ್ಲ? ಇಲ್ಲ. ದೇವರು ವಿಚಾರ ಮಾಡಿದ್ದಾನೆ, ದೇವರ ಸಂಕಲ್ಪ ಮಾಡಿದ್ದಾನೆ, ದೇವರ ಇಚ್ಛಾ ಮಾಡಿದ್ದಾನೆ ಅಂದ್ರೆ ಏನೆಲ್ಲ ಆಗ್ಲಿಕ್ಕೆ ಸಾಧ್ಯವಿದೆ ಅಂತನ್ಲಿಕ್ಕೆ ಅನೇಕ ದೃಷ್ಟಾಂತಗಳಿವೆ. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕು. ಇವತ್ತೇನೋ ನಮ್ಗೆ ಸ್ವಲ್ಪ ಅಸಮಾಧಾನವಾಯಿತು, ದುಃಖ ಪಡುವುದಿಲ್ಲ. ಸಂತೋಷವಾಯಿತು, ಬಹಳ ಸಂತೋಷ ಪಡುವಂತೆ ಇಲ್ಲ. ದೇವರು ಕೊಟ್ಟಿದ್ದಾನೆ, ಭೋಗಿಸ್ತಾ ಇದ್ದೇವೆ. ಸಂತೋಷವಾದಾಗೂ ದುಃಖವಾದಾಗೂ ದೇವರು ಕೊಟ್ಟಿದ್ದಾನೆ, ಭೋಗಿಸ್ತಾ ಇದ್ದೇವೆ. ಎಲ್ಲ ಅವಸ್ಥೆಯಲ್ಲೂ ದೇವರು ದೇವರು ಅಂತ ಸ್ಮರಣೆ ಬರದೇ ಇದ್ದರೆ ಜೀವತ್ಯನಾಥಃ, ಜೀವಂತವಾದ ಪ್ರಾಣಿಗಳಿವೆ. ಅದರಿಂದ ನಮಗೆ ಸುಖವಾಗ್ತದೆ, ಕೆಲವೊಮ್ಮೆ ದುಃಖವಾಗ್ತದೆ. ಯಾರು ನಮಗೆ ಸುಖವನ್ನ ಕೊಡ್ತಾರೆ ಅಂತ ನಾವು ವಿಶ್ವಾಸ ಮಾಡಿರ್ತೇವೆ. ಎಲ್ಲ ಅವಸ್ಥೆಯಲ್ಲೂ ಎಲ್ಲ ಕಾಲದಲ್ಲೂ ಯಾವ ಆಪತ್ತು ಬರಲಿ ವಿಪತ್ತು ಬರಲಿ ನಮ್ಮ ಹಿಂದೆ ಇದ್ದಾರೆ ಅಂತ ನಾವು ಅನ್ಕೊಂಡಿರ್ತೇವೆ. ಆ ಆಪತ್ತು ಬಂದಾಗ ಅವ್ರು ಇರೋದೇ ಇಲ್ಲ, ಊರಿಗೆ ಹೋಗ್ಬಿಟ್ಟಿರ್ತಾರೆ. ಸಮಸ್ಯೆ ಆದಾಗ ಇಲ್ರಿ, ನಿನ್ನೆ ನಮಗೆ ನೀವು ಹೇಳಿದ್ರೆ ನಾನೆಲ್ಲ ವ್ಯವಸ್ಥೆ ಮಾಡ್ತಿದ್ದೆ, ನಾನು ನಿನ್ನೆ ರಾತ್ರಿನೇ ಊರಿಗೆ ಹೋದೆ ನೋಡ್ರಿ ಅಂತಂತ. ಎಷ್ಟು ಬಾರಿ ನಮಗಾಗಿಲ್ಲ? ನಮಗೆ ಹೇಳ್ಬೇಕಾಗಿತ್ತು, ನೀವೆಲ್ಲ ಮಾಡ್ತಿದ್ದೆ ಅಂತ. ಎಲ್ಲ ಕೆಲಸ ಆದ್ಮೇಲೆ ನಾವು ಮಲ್ಕೊಂಡಿದ್ಮೇಲೆ ಹೇಳ್ತಾರ. ಎಷ್ಟು ಸತಿ ಆಗೋದಿಲ್ಲ ಹಂಗೆ? ಅಂದ್ರೆ ಹೇಳೋ ತಾತ್ಪರ್ಯ, ಆ ಕೆಲಸ ನಮ್ಮ ಕಡೆಯಿಂದ ದೇವರು ಮಾಡಿಸಬಾರದಾಗಿರ್ತದೆ, ಆಗುದಿಲ್ಲ ಅದು. ಅದಕ್ಕೆಲ್ಲ ನೆವಗಳು, ಕಾರಣಗಳು, ಸಹಕರಣೆಗಳು ಬೇಕಾದಷ್ಟೆಲ್ಲ ಬರ್ತದೆ. ನಾನು ಹೇಳುದು 1-2 ಮಾತು ಎಕ್ಸ್ಟ್ರಾ ನಾನು ಸೇರಿಸ್ತಾ ಇದ್ದೇನೆ, ದೃಷ್ಟಾಂತಗಳನ್ನ ಅಷ್ಟು ಬಿಟ್ರೆ ಎಲ್ಲ ಭಾಗವತ ಹೇಳ್ತಾ ಇದೆ. ಅತ್ಯುಚಿತಂ ತಿಷ್ಠತಿ ದಿಷ್ಟ ರಕ್ಷಿತಂ. ಹಾದಿಯಲ್ಲಿ ವಸ್ತುಗಳು ಬಿದ್ದಿರ್ತದೆ, ದೇವರು ಅದನ್ನು ರಕ್ಷಣೆ ಮಾಡಬೇಕು ಅಂತಂದ್ರೆ ರಕ್ಷಣೆ ಮಾಡ್ತಾನೆ. ಜರಾಸಂಧ ಅವಸ್ಥೆ ಹೇಗ್ ಬಂತು, ಅವನ ಕೂಸು 2 ಹೋಳು ಮಾಡಿ ಒಗೆದು ಬಿಟ್ರು ಅವನನ್ನ, ದುಷ್ಟ ಇದ್ದಾನಂತ ಹೇಳಿ. ಎಲ್ಲಿ? ತಿಪ್ಪೆಯಲ್ಲಿ. ಆವಾಗ ಜರ ಅಂತನೂ ಅಸುರೆ ರಾಕ್ಷಸಿ ಮೇಲೆ ಆಕಾಶ ಮಾರ್ಗದಿಂದ ಹೊರಟಿದ್ಲು. ಏನಿದು ಕೂಸು ಅಳಗಾಡ್ತಾ ಇದೆ ಅಂತ, ಇಲ್ಲಿಂದ ಈ ಪೂರ್ಣ 1 ಕಾಲು 1 ಕೈ 1 ಮೂಗು 1 ಕಣ್ಣು 2 ಬೇರೆ ಬೇರೆ ಆಗಿ ಎತ್ತಿ ಬಿಸಾಡ್ಬಿಟ್ಟಿದ್ದ. ಜರ ಬಂದು ಅದನ್ನು ಸಂಧಾನ ಮಾಡಿದ್ದಕ್ಕಾಗಿ ಜರಾಸಂಧ ಅಂತ ಅವನಿಗೆ ಹೆಸರು ಬಂತು. ಮದ್ರದೇಶ ರಾಜ ಜರಾಸಂಧ. ಆ ಜರಾಸಂಧ ಅದಕ್ಕಾಗಿ ಅವನನ್ನ ಕೊಲ್ಲಬೇಕಾದಾಗ ಹಾಗೆ ಮಾಡಿಕೊಂಡ್ರು ಅಂತ ನಾವು ಕೇಳ್ತೀವಿ. ಭೀಮಸೇನರು ಮಾಡಿದರು. ಅಲ್ಲಿ ರಕ್ಷಣೆ ಮಾಡಬೇಕಾಗಿತ್ತು, ದೇವರು ರಕ್ಷಣೆ ಮಾಡಿದ. ಅವನು ಮುಂದೆ ಸಾಯಿಸಬೇಕಾಗಿತ್ತು, ದೇವರು ಸಾಯಿಸಿದ. ಎಷ್ಟು ದೃಷ್ಟಾಂತಗಳು ಬೇಕು? ಜೀವತ್ಯನಾಥೋಪಿ ಯದೀಕ್ಷಿತೋವನೇ ಗೃಹೋಪಿ ಗುಪ್ತೋಸ್ಯ ಹತೋನ ಜೀವತೆ. ಕಾಡಿನಲ್ಲಿ ಇದ್ದಾನೆ, ಎಲ್ಲ ಕಾಡು ಪಶುಗಳು ಇವೆ, ಎಲ್ಲ ಪ್ರಾಣಿ ಪಶುಗಳಿವೆ, ಆದರೂ ಅವನು ಸಾಯ್ತಾ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತಿದ್ದಾನೆ, AC-ಯಲ್ಲಿ TV ನೋಡ್ತಾ, ಸತ್ತ. ಹಾರ್ಟ್ ಅಟ್ಯಾಕ್ ಬಂತು, ಸತ್ತು ಹೋದ. ಅಂದಮೇಲೆ ಏನ್ ಹೇಳ್ಬೇಕು ಇದನ್ನು ನಾವು? ಹಾಗಾಗಿ ಇದಂ ಶರೀರಂ ಪುರಸ್ಸ ಮೋಹದಂ. ನೀವು ಎಷ್ಟು ಇದರ ಮೇಲೆ ಆಸೆ ಪಡ್ತಾ ಹೋಗ್ತೀರಿ, ಎಷ್ಟು ಮೋಹ ಮಾಡ್ತೀರಿ, ಅಷ್ಟು ದುಃಖವಾಗ್ತದೆ. ನನ್ನ ಶರೀರ ನನ್ನ ಶರೀರ ನನ್ನ ಶರೀರ ಅಂತಂತೀರಿ, ನಿಮ್ಮ ಮಾತು ಏನ್ ಕೇಳ್ತದ? 10 ತಾಸು ನೀವು ಒಂದೇ ಏಕಾಸನದಲ್ಲಿ ಕೂಡ್ಬೇಕು ಅಂತ ನೀವು ಸಂಕಲ್ಪ ಮಾಡಿದ್ದಕ್ಕೆ ಮಾತ್ರ ದೇಹ ಸಾಥ್ ಕೊಡ್ತದ? ಕೊಡುದಿಲ್ಲ. ನಿದ್ದಿನೇ 10 ತಾಸು ಮಾಡೋಣ ಅಂತ ಅನ್ಕೋತೀವಿ. ಶ್ರಮ ಆದಾಗ ಫೋನ್ ಬರ್ತದೆ, ಯಾರು ಎಬ್ಬಿಸ್ತಾರೆ, ಬಾಗ್ಲ ತಡ್ತಾರೆ, ಬೆಲ್ ಆಗ್ತದೆ, ಹೇಳಲೇಬೇಕಾಗ್ತದೆ ನಾವು. ಆಗ ದೇಹ ಸಾಥ್ ಕೊಡ್ತದ? ಇಲ್ಲ. ಯಾವುದರ ಮೇಲೆ ಅತಿ ಪ್ರೀತಿ ಮಾಡ್ತೀರೋ ಅದು ಅತಿ ಭಯಾನಕವಾದ ದುಃಖ ಕೊಡ್ತದೆ ಅಂತ ಅರ್ಥ. ಇದಂ ಶರೀರಂ ಪುರಸ್ಯ ಮೋಹದಂ ಯಥಾ ಪೃಥಕ್ ಭೌತಿಕ ಮೀಹತೆ ಗೃಹಂ ತಥೋದಕೈ ಪಾರ್ಥಿವ ತೇಜಸೈ ಜನಃ ಕಾಲೇನ ಜಾತೋ ವಿವೃತೋ ವಿನಶ್ಯತಿ. ಹಾಗಾಗಿ ಬಹಳ ನೀನು ದುಃಖ ಪಡಬಾರದು ಅಂತ ಹೇಳಿ ಸುಯಜ್ಞನ ರಾಜನ ಕುಟುಂಬಕ್ಕೆ ಮತ್ತು ಯಮದೇವರು ಉಪದೇಶ ಮಾಡಿದ್ದಾರೆ. ಅದನ್ನು ಅರ್ಥ ಮಾಡಿಕೊಳ್ಳ್ರಿ ನೀವು ಅಂತ ಹೇಳಿದಾಗ ಅವರೆಲ್ಲ ಬುದ್ಧಿವಂತರು, ತಿಳಿದವರು. ಹಾಗಾಗಿ ಅರ್ಥ ಮಾಡಿಕೊಂಡ್ರು. ಅಲ್ಲಿಂದಲ್ಲಿ ತಾವು ಬಿಟ್ಬಿಡ್ತರು. ಇನ್ನೊಂದು ಕಥೆ ಹೇಳ್ತೇನೆ ನಿಮಗೆ ಅಂತ ಹೇಳಿ ಕಥೆಯಲ್ಲಿ ಮತ್ತೊಂದು ಕಥೆ ಹೇಳ್ತಾರೆ. ಮೋಹ ಎಷ್ಟು ಭಯಾನಕ, ಎಷ್ಟು ನಮಗೆ ಮತ್ತೆ ಏಳಿಗೆ ಆಗದೆ ಇದ್ದಂತೆ ಮಾಡ್ತದೆ ಮೋಹ. ಪುತ್ರ ಮೋಹ ಆಗಲಿ, ಹೆಂಡತಿ ಮೋಹ ಆಗಲಿ, ಹಣದ ಮೋಹ ಆಗಲಿ, ಭೋಗದ ಮೋಹ ಆಗಲಿ, ಯಾವುದೇ ಮೋಹ ವಸ್ತು ಎಷ್ಟು ಮಾಡಬೇಕು ಅಷ್ಟು ಮಾಡಲಿಲ್ಲ ಅಂತಂದ್ರೆ. ಒಂದು ಪಾರಿವಾಳದ ಕತೆ ಹೇಳ್ತೀನಿ ಕೇಳಿ ನಿಮಗೆ. ಒಬ್ಬ ಬೇಡರವ ಮತ್ತೆ ಅವನು ಏನ್ ಮಾಡ್ಬೇಕು? ಇದ್ದು ಬಿದ್ದ ವಸ್ತುಗಳನ್ನ, ಪಶು ಪ್ರಾಣಿಗಳನ್ನ ಕೊಲ್ಬೇಕು, ಸುಡಬೇಕು, ತಿನ್ಬೇಕು, ಇಷ್ಟೇ ಮಾಡ್ಬೇಕು ಅವನು. ಒಂದು ಪಾರಿವಾಳ ಕೂತಿತ್ತು ಗಿಡದ ಮೇಲೆ. ಆ ಪಾರಿವಾಳ ಕೂತಾಗ ಒಂದು ಪಾರಿವಾಳ ಅಲ್ಲಿಂದ ಎದ್ದು ಹೋಯ್ತು. ಕುಟುಂಬ ಇತ್ತು. ಎದ್ದು ಹೋದಾಗ ಒಂದೇ ಪಾರಿವಾಳ ಸಿಕ್ತು. ಅದನ್ನ ಕೊಲ್ಲಬೇಕು ಅಂತ ವಿಚಾರ ಮಾಡಿದ, ಬಾಣದಿಂದ ಕೊಂದು ಹಾಕಿದ.
ಆ ದೃಶ್ಯವನ್ನ ಇನ್ನೊಂದು ಪಾರಿವಾಳ ನೋಡಿತು. ಆ ಬಾಣ ಬಡದದ್ದನ್ನು ನೋಡಿ ದೂರ ಹೋಗ್ಬೇಕಾಗಿತ್ತದು. ಆ ಪಾರಿವಾಳ ಏನ್ ಮಾಡ್ತು, ಸಾಯ್ತಾ ಇದೆ ಅಂತ ಹೇಳಿ ಬಂತು ಓಡಿ, ಇದನ್ನ ರಕ್ಷಣೆ ಮಾಡಬೇಕು ಅಂತ. ಯಾರಿಗಾಗುವುದಿಲ್ಲ, ಆಗೇಬೇಕು, ರಕ್ಷಣೆ ಮಾಡಬೇಕು ಅಂತ ಕರಳು ಕಿಚ್ಚು ಓಡಿ ಬಂತು. ಬಂದಾಗ ಅದು ಸಿಕ್ತು ಅಂತ ಅದಕ್ಕೂ ಹೊಡೆದವನು. ಅದ್ರ ಮಕ್ಕಳು ಬಂದು ಅದಕ್ಕೂ ಹೊಡೆದ. ಒಂದೇ ತುತ್ತಾಗ್ಬೇಕಾದದ್ದು 4 ಪಾರಿವಾಳಗಳು ಸಿಕ್ಕು. 4 ಪಾರಿವಾಳಗಳು ಮತ್ತೇನಾಯ್ತು ಅಂದ್ರೆ ಸುಟ್ಟು ತಾನು ತಿಂದ ಆರಾಮಾಗಿ 4 ದಿವಸ ಊಟ ಮಾಡಿದವನು. ಇದೇನ್ ಪಾರಿವಾಳ ಕಥೆ ಹೇಳ್ತಾ ಇದ್ರೆ ನಮ್ಗೇನ್ ಸಂಬಂಧ? ಅಂದ್ರೆ ಅದು ಸತ್ತಿದೆ ಅಂತ ಹೇಳಿ ನಾವು ಅದನ್ನು ಬದುಕಿಸ್ಲಿಕ್ಕೆ ಹೋದ್ರೆ ಎಲ್ಲಿ ನಮ್ಮ ಕಡೆಯಿಂದ ಸಾಧ್ಯವಿದೆಯೋ, ಮಹಾಪೂರ್ ಬಂದಿದೆ, ನದಿಯಲ್ಲಿ ಒಬ್ಬ ಹರಿದು ಹೋಗ್ತಾ ಇದ್ದಾನೆ, ಏನ್ ಮಾಡ್ಬೇಕು? ಒಳ್ಳೆ ಸದ್ಗತಿ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ಬೇಕಷ್ಟೇ. ನಾವು ಆ ಮಹಾಪೂರದಲ್ಲಿ ಹೊಂಟಿದ್ದಾನೆ ಅಂತ ಹೇಳಿ ನಾವು ಅದರೊಳಗೆ ಬಿದ್ರೆ ನಮಗೂ ಒಳ್ಳೆ ಗತಿ ಆಗ್ತದೆ ಅಷ್ಟೇ. ಆಮೇಲೆ ಹಾಗೆ ಆಯ್ತು ಅವಸ್ಥೆ. ಮೋಹ ಮಾಡುವುದು ಬಹಳ ಮೋಹ ಮಾಡಬಾರದು. ಪಾರಿವಾಳ ತಾನು ಮೋಹ ಮಾಡಿದ್ದಕ್ಕಾಗಿ ತನ್ನ ಗಂಡ ಹೋಯ್ತು, ಮಕ್ಕಳು ಹೋದ್ವು, ಒಂದು ಹೆಂಡತಿಯನ್ನ ಮಕ್ಕಳನ್ನ ಬದುಕಿಸ್ಲಿಕ್ಕೆ ಎಲ್ಲರೂ ಸತ್ತು ಹೋದ್ರು. ಹಾಗೆ ಈಗ ನನ್ನ ತಮ್ಮ ಸತ್ತಿದ್ದಾನೆ, ನಿನ್ನ ಗಂಡ ಸತ್ತಿದ್ದಾನೆ, ನಿನ್ನ ಮಗ ಸತ್ತಿದ್ದಾನೆ, ನಿಜ ಅಂತ ಹೇಳಿ ನಾವು ಅಳತಾ ಕೂತು ಇಲ್ಲಿಂದ ಏಳಲಿಲ್ಲ, ಮತ್ತೆ ನಾವು ಚೇತರಿಸಿಕೊಂಡು ನಮ್ಮ ಕಾರ್ಯದಲ್ಲಿ ನಾವು ಮತ್ತೆ ಹೋಗ್ಲಿಲ್ಲ, ನಮ್ಮ ಕಾರ್ಯವನ್ನ ನಾವು ಮುಂದೆ ಸಾಗಿಸ್ಲಿಲ್ಲ ಅಂತಂದ್ರೆ ಏನಾಗ್ಬೇಕು ಅಂತ ಹೇಳಿ ತಾನು ಹೇಳ್ತಾನೆ. ಆಗ್ಲಿ ಅಂತ ಹೇಳಿ ಅಲ್ಲಿಂದ ನಿಶ್ಚಿತ ದೃಢವಾದ ಮನಸ್ಸು ಉಳ್ಳವರು ತಾವು ಅಲ್ಲಿಂದ ಹೇಳ್ತಾರೆ. ಎದ್ದು ತದೇವತಂ ಶಕುನಿಕಂ ಶರೇಣ ವಿವ್ಯಾದ ಕಾಲಪ್ರವಾಹಿತೋ ವಿಲೀನಃ ಪುತ್ರಂ ಶೋಕಂ ಕ್ಷಣಾತ್ಯಕ್ವ. ಉಪದೇಶ ಕೇಳಿ, ಬಹಳ ಉಪದೇಶ ಇದೆ. ಆ ಉಪದೇಶ ಕೇಳಿದ ಆಗಿಂದಾಗಲೇ ಎಲ್ಲರೂ ಗಟ್ಟಿ ಮನಸ್ಸು ಮಾಡಿ ತತ್ವೇ ಚಿಂತಂ ಅವಧಾರಯತ, ತತ್ವವನ್ನು ಕೇಳಿದ್ದು ಮನಸ್ಸಿಗೆ ಸಮಾಧಾನ ಕೊಡ್ತು. ಹೌದು, ಹೇಳಿದ್ದೆಲ್ಲ ಖರೆ ಇದೆ, ತತ್ವವಿದೆ ಅಂತ ತಾನು ತಿಳಿದುಕೊಂಡು ಅಲ್ಲಿಂದ ಎದ್ರು. ಆಗ್ಲಿ ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡಬೇಕು, ಕರ್ತವ್ಯ ತಂದು ಮಾಡಿದ. ಇಷ್ಟು ಸುಜೀವಾವೇಶದಿಂದ ಮಹಾಜ್ಞಾನಿಗಳು ಉಪದೇಶ ಮಾಡುದಿಲ್ರಿ ಹಿಂಗೆ. ಅಷ್ಟೆಲ್ಲ ಉಪದೇಶ ಮಾಡಿದ ಹಿರಣ್ಯಕಶಿಪು ಮಾಡಿ ಆಯ್ತು. 2ನೇ ಕ್ಷಣಕ್ಕೆ ಅವ್ರು ಹೇಗೆ ದುಃಖದಲ್ಲಿ ಇದ್ದವರು ಗಟ್ಟಿ ಮನಸ್ಸು ಮಾಡಿ ತಮ್ಮ ಮತ್ತೆ ಕಾರ್ಯವನ್ನು ಮುಂದೆ ಸಾಗಿಸಿಕೊಂಡು ಹೋದ್ರು, ಹಾಗೆ ಭಾರಿ ಉಪದೇಶ ಮಾಡುವಂತಹ ವ್ಯಕ್ತಿ ದೇವರ ಕೈಯಲ್ಲಿದೆ, ನಮ್ದೇನಿಲ್ಲ, ದೇವರ ರಕ್ಷಣೆ ಮಾಡ್ತಾನೆ, ಅವನಿಗೆ ಚಿತ್ತಕ್ಕೆ ಬಂದದ್ದಾದದ್ದು ಅವನೇ ಸ್ವತಂತ್ರ, ನಾವೆಲ್ಲ ಸ್ವತಂತ್ರ ಅಂತ ಉಪದೇಶ ಮಾಡಿದ ಹಿರಣ್ಯಕಶಿಪು ಉಪದೇಶ ಮುಗಿದ ತಕ್ಷಣ ಆ ಸುಜೀವ ತಾನು ಶಾಂತವಾದ ಮೇಲೆ ಮತ್ ತನ್ನ ಏನು ದುರ್ಬುದ್ಧಿ ಇತ್ತು ಪ್ರಕಟವಾಯಿತು. ಈಗಿಂದೀಗ ನಾನು ಇಷ್ಟೇ ಶಕ್ತಿ ಸಾಲೋದಿಲ್ಲ, ಆ ವಿಷ್ಣುವನ್ನು ಸಂಹಾರ ಮಾಡ್ಲಿಕ್ಕೆ ಇನ್ನು ಹೆಚ್ಚಿನ ಶಕ್ತಿಯನ್ನು ಪಡಿಬೇಕು, ನಾನು ವರ ಪಡಿಬೇಕು, ಹೆಚ್ಚಿನ ಸಾಮರ್ಥ್ಯ ಪಡಿಬೇಕು ಅಂತ ಹೇಳಿ ಮಂದರದ್ರೋಣ್ಯಾಂ ಸತೇಪೇ ಮಂದರದ್ರೋಣ್ಯಾಂ ಪರಮ ದಾರುಣಂ, ಘೋರವಾದ ತಪಸ್ಸನ್ನು ಮಾಡ್ತಾನೆ ಮಂದರದ್ರೋಣಿಯಲ್ಲಿ ಕೂತು. ಏನ್ ಮಾಡಿ? ಊರ್ಧ್ವಭಾವು, 2 ಕೈಗಳನ್ನ ಮೇಲೆತ್ತಿ ಒಂದೇ ಕಾಲು ಮೇಲೆ ನಿಂತು ಎಷ್ಟೋ ದಿವಸ ಅನಂತರದಲ್ಲಿ ಒಂದೇ ಒಂದು ಬಟ್ಟು ಮೇಲೆ ನಿಂತು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿದರೆ ಜಟಾಭಿ, ಕೂದಲುಗಳು ಬೆಳಿತಾ ಇವೆ. ತಸ್ಯ ಮೂರ್ಧ್ನ ಸಮಭೂತ್ ಸಧೂಮಃ, ಅಲ್ಲಿ ಹುತ್ತು ಬೆಳೆದಿದೆ, ಹುತ್ತಿನ ಮೇಲೆ ಬಿದಿರಿನ ಗಿಡಗಳು ಬೆಳೆದಿವೆ, ಅನೇಕ ಗಿಡಗಳು ಬೆಳೆದಿವೆ. ಇರುವಿಗಳಿಗೆ ಬೇಕಾದ ಇರುವಿಗಳು ಮನಿ ಆಯ್ತು ಹುತ್ತು. ಹಾಗಾಗಿ ಇರುವಿಗಳು ಬಂದು ಅವನ ಮಾಂಸ ಎಲ್ಲ ತಿಂತಾ ಇವೆ, ರಕ್ತ ಕುಡಿತಾ ಇವೆ, ಕೇವಲ ಅಸ್ಥಿಪಂಜರನಾಗಿದ್ದಾನೆ. ಇಷ್ಟು ಭಯಾನಕ. ನಾವು ಜಪ ಮಾಡ್ತಿರ್ಬೇಕಾದಾಗ ಸ್ವಲ್ಪ ಹುಳ ಬಂದು ಕಾಡ್ತು, ಗುಯ್ ಅಂತ ಅನ್ಲಿಕ್ಕತ್ತು ಅಂದ್ರೆ ಅದನ್ನ ಕೊಲ್ಲುವರಿಗೆ ಸಮಾಧಾನ ಆಗಲ್ಲ ನಮಗೆ. ಮನಸ್ಸಲ್ಲೇ ಇರ್ತದೆ, ಅಲ್ಲೇ ಹೋಗ್ಬಿಡ್ತದೆ. ಜಪ ಬಿಟ್ಟಿ ತಳಗಿಡ್ತೇವೆ, ಅದನ್ನು ಕೊಂದೇ ಜಪ ಮುಂದೆ ಮಾಡ್ತೇವೆ, ಪ್ರತಿನಿತ್ಯ ಅನುಭವ ನೋವು ಬರುತ್ತದೆ. ಇವ್ರು ಹಾಗೆ ಮಾಡಲಿಲ್ಲ. ಹಾಗೆ ಮಾಡಿದ್ರೆ ಏಕಚಿತ್ತು ಹೋಗಿಬಿಡ್ತು ನಮಗೆ. ಈಗ ನಮ್ಮ ತಪಸ್ಸು ಭಂಗ ಮಾಡ್ಲಿಕ್ಕೆ ಊರ್ವಶಿ ರಂಭೆಗಳು ಬರಬೇಕಾಗಿಲ್ಲ, ಒಂದು ಒಣ ಸೊಳ್ಳೆ ಬಂದ್ರೆ ಸಾಕು. ಹೀಗಿದೆ ಅವಸ್ಥೆ ನಮ್ದು. ಅವ ಏನೆಲ್ಲ ಮಾಡಿದ್ರು ಏನಾದ್ರೂ ಏನಕ್ಕೂ ಚಿತ್ತ ವಿಕ್ಷೇಪ ಮಾಡಿಕೊಳ್ಳಿಲ್ಲ. 10,000 ವರ್ಷ ತಾನು ತಪಸ್ಸು ಮಾಡಿದ್ದಾನೆ ನೋಡ್ರಿ. ಜಿದ್ದು ತಾನು ಸಾಧಿಸಬೇಕಂತನೋ ಛಲ ಮನುಷ್ಯನಿಗಿದ್ದರೆ ಏನೆಲ್ಲ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಅಂತನ್ಲಿಕ್ಕೆ ದುಷ್ಟ ಏನೋ ತಾನು ಉದ್ದೇಶ ದುಷ್ಟ ಸ್ವಯಂ ತಾನು ಸ್ವಭಾವತಃ ದುಷ್ಟನಾಗಿದ್ದ. ಹಾಗಾಗಿ ಅವನನ್ನು ದೇವರು ಕೊಂದು ಹಾಕಿದ, ಮುಂದಿನ ಮಾತು. ಆದ್ರೂ ತಪಸ್ಸು ಮಾಡಿದಂತೂ ನಿಜ. ಇಷ್ಟು ಘೋರ ತಪಸ್ಸಂತೂ ಮಾಡಿದ್ದಾನೆ. ಮೈ ಮೇಲೆ ಎಚ್ಚರ ಇಲ್ಲದೆ ತಪಸ್ಸು ಮಾಡಿದ್ದಾನೆ ಬ್ರಹ್ಮದೇವರನ್ನು ಕುರಿತು. ಧ್ಯಾಯತೆಸ್ತೆ ಸರ್ವದಿಶಣೇಭ್ಯ ಪರಮೇಷ್ಠ. ಯಾಕೆ ಮಾಡ್ಲಿಕ್ಕೆ ತಾನೆ ಈ ತಪಸ್ಸು ಅಂತಂದ್ರೆ ಬ್ರಹ್ಮದೇವರ ಆಸನನೇ ಬೇಕು ನನಗೆ, ಬೇರೆ ಯಾವುದು ಬೇಡ.
ಭೂಲೋಕದಲ್ಲಿ ಇದು ಬ್ರಹ್ಮಾಂಡ ಒಳಗೆ ಅತೀ ಉತ್ತಮ ಸ್ಥಾನ ಅಂದ್ರೆ ಬ್ರಹ್ಮದೇವರ ಆಸನ. ಯಾಕೆ? ಆ ಬ್ರಹ್ಮದೇವರ ಎಲ್ಲರಿಗೂ ನಿಯಾಮನ ಮಾಡ್ತಾರೆ, ಎಲ್ಲರಿಗೆ ನಿಯಾಮಕರಾಗಿದ್ದಾರೆ. ಹಾಗಾಗಿ ಅವ್ರ ಸೀಟೇ ಬೇಕು ನನಗೆ, ಅವ್ರ ಕುರ್ಚಿನೇ ಬೇಕು. ತದಹಂ ವರ್ಧಮಾನೇನ. ಇಲ್ಲಿ ಒಂದು ಗಮನ ಮಾಡ್ಬೇಕು ನಾವು. ಗಮನ ಕೊಡೋದೇನಂತಂದ್ರೆ, ಎಷ್ಟೇ ದುಷ್ಟರಿರ್ಲಿ, ಎಷ್ಟೇ ಅಸುರರಿರ್ಲಿ, ಎಷ್ಟೇ ಭ್ರಷ್ಟರಿರ್ಲಿ, ಅವ್ರು ತಪಸ್ ಮಾಡಬೇಕಾದದ್ದು ಅವರಲ್ಲಿ ಭ್ರಷ್ಟರಾದವರಲ್ಲಿ ಉತ್ತಮರಾದವರನ್ನು ಕುರಿತು ತಪಸ್ ಮಾಡಲಿಲ್ಲ ಅವರು. ಹಿರಣ್ಯಕಶಿಪು ಅವರಲ್ಲಿ ಉತ್ತಮರಾದವರು ಯಾರೋ ಒಬ್ರು, ಅಂದ್ರೆ ಇವ ಮಾಡುವ ನೀಚ ಕರ್ಮಕ್ಕಿಂತಲೂ ಉತ್ತಮ ನೀಚ ಕರ್ಮ ಮಾಡುವವರು ಯಾರೋ ಒಬ್ರು ಇದ್ದಾರಪ್ಪ, ಅವರನ್ನು ಕುರಿತು ತಪಸ್ ಮಾಡ್ಬೋದಲ್ಲ ಇವನು. ಬ್ರಹ್ಮದೇವರನ್ನ, ದೇವತೆಗಳನ್ನ ಯಾಕೆ ತಪಸ್ ಮಾಡಬೇಕು ಕುರಿತು? ದೇವತೆಗಳು ವರವನ್ನು ಕೊಡಲು ಸಮರ್ಥರಾಗಿದ್ದಾರೆ, ಅವರು ವರವನ್ನು ಕೇಳಲಿಕ್ಕೆ ಮಾತ್ರ ಸಮರ್ಥರವರು. ಯಾಕೆ? ಅವರಲ್ಲಿ ತಪಸ್ಸೇ ಇಲ್ಲ. ಹಾಗಾಗಿ ಅಸುರರಾದವರು, ದುಷ್ಟರಾದವರು ದೇವತೆಗಳನ್ನ ಕುರಿತು, ದೇವರನ್ನ ಕುರಿತು, ರುದ್ರದೇವರನ್ನ ಕುರಿತು, ಯಾರೋ ಒಬ್ಬರನ್ನ ಕುರಿತು ತಪಸ್ಸನ್ನು ಮಾಡಿ ವರವನ್ನು ಪಡೆದು ತಾವು ಮಾಡಬೇಕಾದಂತಹ ಎಲ್ಲ ಆಹಾಕಾರಗಳನ್ನು ಮಾಡ್ತಾರೆ. ದೇವತೆಗಳು ಹಾಗೆ ಮಾಡೋದಿಲ್ಲ. ದೇವತೆಗಳ ತಪಸ್ಸು ಮಾಡೋದು ಯಾಕೆ ಅಂತಂದ್ರೆ, ವರವನ್ನು ಪಡಬೇಕಾದದ್ದು ಯಾಕೆ ಅಂತಂದ್ರೆ ಹಾಹಾಕಾರ ಮಾಡ್ಲಿಕ್ಕಲ್ಲ, ಶಾಂತವಾಗಿರ್ಲಿಕ್ಕೆ, ಮೋಕ್ಷಕ್ಕೆ ಹೋಗ್ಲಿಕ್ಕೆ, ಇನ್ನೊಮ್ಮೆ ಜನ್ಮವಾಗದೇ ಇರೋದಕ್ಕೆ. ಇವರು ನಾವು ಸಾಯಬಾರದು ಅಂತ ಅನ್ನೋದಕ್ಕಾಗಿ ತಪಸ್ಸು. ದೇವತೆಗಳು ನಾವು ಇನ್ನೊಮ್ಮೆ ಹುಟ್ಟೇಬಾರದು ಅಂತ ತಪಸ್ಸು. ಹುಟ್ಟಿದ್ರೆ ತಾನೇ ಸಾವು ಬರುದು. ಮನುಷ್ಯ ಹುಟ್ಟಿದ ಅಂದ್ರೆ ಸಾವು ಬರ್ತದೆ. ಜಾತಸ್ಸೈ ಧ್ರುವ ಮೃತ್ಯು. ನಾವು ಹುಟ್ಟದೇ ಇದ್ದಂತೇನೆ ಈ ಜನ್ಮನದಲ್ಲೇ ಮುಗಿತು, ನಾವು ಮೋಕ್ಷಕ್ಕೆ ಹೋಗ್ಬಿಡ್ಬೇಕು ಅಂತ ತಪಸ್ಸು ದೇವತೆಗಳು. ಹಾಗಾಗಿ ದೇವದಾನವರಿಗೆ ಯದ್ಯಪಿ ಅಣ್ಣ ತಮ್ಮಂದರಾಗಿದ್ದರು, ಅತಿ ವಿರುದ್ಧವಾದ ಸ್ವಭಾವ ಇದ್ದವರು. ಅವನು ಎಂಥ ಘೋರವಾದ ಮನಸ್ಥಿತಿ ಅಂತಂದ್ರೆ, ಒಂದು ಕಾಲಾತ್ಮನಷ್ಟೇ ನಿತ್ಯತ್ವ. ತಪಸ್ಸನ್ನು ಮಾಡುವ ನಮಗೆ ಇದರಲ್ಲಿ ಒಂದು ಅಂಶ ಆದ್ರೂ ಬರಬೇಕು ಭಾಗವತ ಕೇಳಿದ್ದಕ್ಕೆ ಅಂತನ್ಲಿಕ್ಕೆ ಇದು ದೃಷ್ಟಾಂತ ಕೊಡ್ತಾ ಇದೆ. ಕಾಲ ನಿತ್ಯ, ಆತ್ಮ ನಿತ್ಯ. ನಾನು ಅವರ್ಗೀಯ, ದೇವತೆಗಳ ವರ್ಗದಲ್ಲಿ ಸೇರಿದವನಲ್ಲ, ನಾನು ಅವರ್ಗೀಯ ಅಂತ ಹೇಳಿ ನನ್ನನ್ನ ತಪಸ್ಸು ಮಾಡಿದ್ದಕ್ಕೆ ವರ ಕೊಡ್ಲಿಕ್ಕೆ ಹಿಂದೆ ಮಾಡಿದ್ರು ನನ್ನ ವಿಚಾರ ಮಾಡೋದಿಲ್ಲ. ನಾನು ಎಷ್ಟು ದಿವ್ಸ ಹಿಂದೆ ಮಾಡ್ತಾರ್ರಿ? ಎಷ್ಟು ದಿವ್ಸ ಹಿಂದೆ ಮಾಡಿದವರು ಇದ್ದಾರೆ? ಹಿರಣ್ಯಕಶಿಪು ತಪಸ್ಸು ಮಾಡ್ತಾ ಇದ್ದಾನೆ, ನಾನು ಹೋಗಿ ಎದುರಿಗೆ ನಿಂತ್ರೆ ವರ ಕೇಳಿ ಬಿಡ್ತಾನೆ, ಅವನು ಎದುರು ಪಕ್ಷದವನು, ಆಗ ಅವನಿಗೆ ವರ ಕೊಡುವುದಿಲ್ಲ ಅಂತ ಬ್ರಹ್ಮದೇವರು ಮುಂದೆ ಬರದೆ ಹಂಗೆ ಇರ್ತಾರ? ಇರ್ಲಿ, ಈ ಜನ್ಮ ಮುಗಿಲಿ, ಈ ದೇಹ ಹೋಗ್ತದೆ, ಮುಂದಿನ ದೇಹ ಬರ್ತದೆ, ಹಾಗೂ ತಪಸ್ಸು ಮಾಡ್ತೇನೆ ಅಂತ ಬಿಡೋದಿಲ್ಲ. ಕಾಲ ನಿತ್ಯದ, ಆತ್ಮ ನಿತ್ಯ ಇದ್ದಾನೆ. ನನಗೆ ಸಾಧಿಸಬೇಕಾದದ್ದನ್ನು ಎಲ್ಲಿವರೆಗೆ ನಾನು ಸಾಧಿಸ್ಲಿಕ್ಕೆ ಸಾಧ್ಯವಿಲ್ಲೋ ಅಲ್ಲಿವರೆಗೆ ತಪಸ್ಸು ಮಾಡೋನೇ ನಾನು. ಹಠಕ್ಕೆ ಬಿದ್ದಿದ್ದಾನೆ. ನೋಡ್ರಿ ಮಾತು, ಭಾಗವತದ ಮಾತು. ಕಾಲಾತ್ಮನಶ್ಚ ನಿತ್ಯತ್ವ ಸಾಧಗಿಷ್ಯೆ ತಥಾತ್ಮನಃ. ಬೇಕಾದ್ದಾಗಲಿ, 10 ಜನ್ಮ ಹೋಗ್ಲಿ, 100 ಜನ್ಮ ಹೋಗ್ಲಿ, 1000 ಜನ್ಮ ಆಗ್ಲಿ, ಬ್ರಹ್ಮದೇವರ ಆಸನ ಪಡೆದೇನೆ ನಾನು ಶಾಂತನಾಗವ. ಅಲ್ಲಿವರೆಗೆ ಶಾಂತನಾಗುವುದಿಲ್ಲ. ತಪಸ್ಸಿನಿಂದ ಶಾಂತ. ಅಲ್ಲೇ ಆಮೇಲೆ ಆಸನ ಸಿಕ್ಕ ಮೇಲೆ ಮಾಡುವ ವ್ಯಾಪಾರಗಳು ಬೇರೆ ಇದೆ ಅಂತ. ಯಾರನ್ನು ಕುರಿತು ತಪಸ್ಸು ಮಾಡುವುದು? ಬ್ರಹ್ಮದೇವರನ್ನು ಕುರಿತು. ಯಾಕೆ? ಬ್ರಹ್ಮದೇವರ ಆಸನಕ್ಕಾಗಿ. ನಿಮ್ಮ ಮನೆಯಲ್ಲಿ ಒಂದು ತಿಂಗಳು, 1 ವರ್ಷ ನಾನು ದೇವ್ರ ಪೂಜೆ ಮಾಡ್ತೇನೆ. ಯಾಕೆ ದೇವ್ರ ಪೂಜೆ ಮಾಡ್ಲಿಕ್ಕೆ ಬರ್ಲಿಕ್ಕಿದ್ದೀರ ಅಂದ್ರೆ, ನಿಮ್ಮ ಮನೆ ನಂಗೆ ಬೇಕು. ಸ್ವಾಮಿ ನಾಳಿಂದ ನೀವು ಬರೋದು ನಿಂದ್ರಿಸ್ರಿ, ನಮ್ಮ ಮನೆಗೆ ನೀವು ಬರಬೇಡ್ರಿ ಅಂತಿರೋ ಇಲ್ಲೋ? ಹಾಗೆ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡೋದು ಯಾಕೆ ಅಂದ್ರೆ, ಬ್ರಹ್ಮದೇವರ ಆಸನ ಪಡ್ಲಿಕ್ಕೆ, ಬ್ರಹ್ಮದೇವರ ಲೋಕ ಪಡ್ಲಿಕ್ಕೆ, ಬ್ರಹ್ಮದೇವರ ಆಧಿಪತ್ಯ ಪಡಿಲಿಕ್ಕೆ. ಆದರೂ ಬ್ರಹ್ಮದೇವರು ಹಾಗೆ ಮಾಡ್ಲಿಲ್ಲ. ಅವನು ಎಷ್ಟು ಮಾಡಬೇಕಾದ ತಪಸ್ಸು ಅಷ್ಟು ಮಾಡ್ಯಾನ, ಸಾಧಿಸಿಕೊಂಡಿದ್ದಾನೆ. ನಾನು ವರ ಕೊಡ್ತೇನೆ ಅಂತ ತಯಾರಾದ್ರು ಬ್ರಹ್ಮದೇವರು. ದೇವತೆಗಳೆಲ್ಲ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಘೋರ ತಪಸ್ಸು ಮಾಡ್ತಾ ಇದ್ದಾನೆ, ಅವನ ಉದ್ದೇಶ ಕೆಟ್ಟದಿದೆ, ವರ ಕೊಡಬೇಡ್ರಿ ಅಂತಂದ್ರು. ಪ್ರಾರ್ಥನೆ ಮಾಡಿದ್ರು. ಕೆಲವರು ವರವನ್ನು ಕೊಡ್ರಿ, ಲಘು ಮುಗಿಸ್ಬಿಡ್ರಿ, ಒಂದ್ ಏನದ ಬಗೆಹರಿಲಿ ಅಂತ ಕೆಲವರು ಪ್ರಾರ್ಥನೆ ಮಾಡಿದ್ರು. ಹಾಗಾಗಿ ಅನೇಕ ಮಾತುಗಳಿವೆ. ಇಷ್ಟಾದಾಗ ತವಾಸನಂ ಹಿ ಜಗತಾಂ ಪಾರಮೇಷ್ಟ್ಯಂ ಜಗತ್ಪತೆ ಭವಾಯ ಶ್ರೇಯಸೇ ಭೂತ್ಯೆ ಕ್ಷೇಮಾಯ ವಿಜಯಾಯ ಚ. ನೋಡ್ರಿ, ತಪಸ್ಸನ್ನು ಮಾಡುವ ವ್ಯಕ್ತಿ ಆಲೋಚನೆ, ಉದ್ದೇಶಗಳು, ಸದುದ್ದೇಶ, ಆಲೋಚನೆ ಒಳ್ಳೇದಿತ್ತು ಅಂದ್ರೆ ಬೇಕಾದ ತಪಸ್ಸು ಮಾಡಿದ ಸಂತೋಷ ಇದೆ ನಮಗೆ. ವರ ಕೊಡ್ರಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ಈ ಮಾಡುವ ತಪಸ್ಸು ವ್ಯಕ್ತಿನೂ ಮತ್ತೆ ಸರಿಯಾಗಿಲ್ಲ, ಉದ್ದೇಶನೂ ಸರಿ ಇಲ್ಲ. ಹಾಗಾಗಿ ಅಂತ ಬಹಳೆಲ್ಲ ಪ್ರಾರ್ಥನೆ ಮಾಡಿದಾಗ ತಮ್ ದದರ್ಶ ಪ್ರತಿಚ್ಛನ್ನಂ ವಲ್ಮೀಕೈ ಸ್ತೃಣಿ. ಅವಾಗ ಬ್ರಹ್ಮದೇವರು ಬಂದ್ರು. ಆಯ್ತಲ್ಲ, ಇವತ್ತಿಲ್ಲ ನಾಳೆ ಬರಬೇಕು. ಬ್ರಹ್ಮದೇವರು ಬಂದ್ರು. ಅಷ್ಟು ವರ್ಷಗಳ ಕಳೆದು ಹೋಗಿದೆ. ಏಕಾಗ್ರ, ಎದ್ದಿಲ್ಲ, ಕೂತಿಲ್ಲ, ಏನ್ ನಿಂತಿದ್ದಾನೆ ಹಾಗೆ ನಿಂತಿದ್ದಾನೆ. ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ವ್ಯಕ್ತಿ ಅಂತೂ ಗೊತ್ತಿಲ್ಲ. ಆ ಅವಸ್ಥೆ, ಜಾಗ ಹೋಗ್ಬಿಟ್ಟಿದೆ. ಗಿಡಗಳೆಲ್ಲ ಬೆಳೆದಿದೆ, ಹುತ್ತುಗಳೆಲ್ಲ ಬೆಳೆದು ಬಿಟ್ಟಿದೆ. ಪಿಪೀಲಕ, ಬಿದಿರಿನ ಗಿಡಗಳು ಬೆಳೆದು ಹೋಗಿದೆ. ಹೀಗೆ ತಾವು ಕಣ್ವ ಋಷಿಗಳು ಅಂತಿದ್ರು. ಆ ಕಣ್ವ ಋಷಿಗಳು ತಪಸ್ಸು ಮಾಡಿದ್ದಾರೆ. ಕಣ್ವ ಋಷಿಗಳು ತಪಸ್ಸು ಮಾಡಿದಾಗಲೂ ಇದೇ ಅವಸ್ಥೆ ಬಂತು. ಅಲ್ಲಿನ ಮಣ್ಣು, ಗಾಳಿ ಇವೆಲ್ಲ ಸೇರಿ
ಗಿಡಗಳು ಹುಟ್ಟಿದ್ವು. ಎಂಥ ಗಿಡಗಳು ಅಂದ್ರೆ ಬಿದಿರಿನ ಗಿಡಗಳು ಹುಟ್ಟಿದ್ವು ತನ್ನ ತಲೆ ಮೇಲೆ. ಆ ಕಣ್ವ ಋಷಿಗಳು ತಪಸ್ಸು ಮಾಡಿದ್ದಕ್ಕೆ ಆ ಬಿದಿರಿನಿಂದ ಧನುಸ್ಸು ಮಾಡಿದರು, 2 ಧನುಸ್ಸುಗಳು. ಒಂದು ಶಾರಂಗ, ಇನ್ನೊಂದು ಪಿನಾಕಿ. ಶಾರಂಗ ವಿಷ್ಣು ಇಟ್ಟುಕೊಂಡ, ಪಿನಾಕಿ ರುದ್ರದೇವರು ಇಟ್ಟುಕೊಂಡ. ತಪಸ್ಸಿನಿಂದ ಬೆಳೆದಂತಹ ಬಿದರು, ಆ ಬಿದರಿನಿಂದ ತಯಾರಾದಂತಹ ಪಿನಾಕ ಮತ್ತು ಶಾರಂಗ ಧನುಸ್. ಆ ಪಿನಾಕಿ ಧನಸ್ಸನ್ನು ಎತ್ತಲಿಕ್ಕಾಗ್ಲಿಲ್ಲ. ಅವಾಗ ಜನಕರಾಜ ಸ್ವಯಂವರ ಮಾಡಿದಾನೆಲ್ಲ ಕತೆ ಕೇಳ್ತೇವೆ. ಶಾರಂಗ ಧನಸ್ಸು ಪರಮಾತ್ಮನಲ್ಲಿ ಇರ್ತದೆ. ಇಷ್ಟು ಭಯಾನಕವಾದಂತಹ ಕಣ್ವ ಋಷಿಗಳು ತಪಸ್ಸು ಮಾಡಿದ್ರು. ಹಾಗೆ ಇಲ್ಲೂ ಮಾಡಿದ. ಬಿದಿರುಗಳೆಲ್ಲ ಬೆಳೆದಿದೆ. ನೋಡ್ತಾನೆ, ಬ್ರಹ್ಮದೇವರು ಬಂದು ನೋಡ್ತಾರೆ, ಕಾಣ್ತಾನೆ ಇಲ್ಲ, ಕೇವಲ ಧ್ವನಿ ಕೇಳ್ತಾ ಇದೆ. ತಂ ತಪಸಾ ಲೋಕಾನ್ ತಥಾ ಭಾವಿತಂ ರವಿಂ ವಿಲಕ್ಯ ವಿಸ್ಮಿತ ಪ್ರಾಹ ಹಂಸಸ್ತಂ ಹಂಸವಾಹನ. ಹಂಸದ ಮೇಲೆ ಕೂತು ಬ್ರಹ್ಮದೇವರು ಬಂದಿದ್ದಾರೆ. ನೋಡ್ತಾರೆ, ಏನೇ ಇರಲಿ ತಪಸ್ಸು ಮಾಡಿದ್ರೆ ಹೀಗೆ ಮಾಡ್ಬೇಕು ನೋಡ್ರಿ. ಬ್ರಹ್ಮದೇವರು ಖುಷಿಯಾಗ್ಬಿಟ್ರು, ಮನಸ್ಸಿನಿಂದ ಸಮಾಧಾನ ಆಯ್ತು. ಬೇಕಾದೆಲ್ಲ ಇರ್ಲಿ, ಅವನು ಬೇಕಾದ ಸ್ವಭಾವವುಳ್ಳವನಾಗಿರ್ಲಿ, ದುಷ್ಟನೇ ಆಗಿರ್ಲಿ, ಆದ್ರೆ ಮಾಡಿದ ತಪಸ್ಸು ಮಾತ್ರ ಅತೀ ಮನಸ್ಸಿನಿಂದ ಮಾಡಿದ್ದಾನೆ, ನಿಷ್ಠೆಯಿಂದ ಮಾಡಿದ್ದಾನೆ. ಉತ್ತಿಷ್ಟ ಭದ್ರಂತೆ ತಪಸಿದ್ಧೋಸಿ ಕಾಶ್ಯಪನ ಮಗನಾದ ಹಿರಣ್ಯ ಕಶ್ಯಪುನೇ, ನಿನ್ನ ತಪಸ್ಸು ಅತ್ಯಂತ ಶ್ರೇಷ್ಠವಾಗಿ ಪರಿಪೂರ್ಣವಾಗಿದೆ. ಹೇಳು, ನಾನು ಏನಾದರೂ ವರ ಕೊಡ್ಲಿಕ್ಕೆ ನಾನು ಮನಸ್ಸಿನಲ್ಲಿ ವಿಚಾರ ಮಾಡಿದ್ದೇನೆ, ಏನ್ ಬೇಕು ಹೇಳು. ಇಪ್ಸಿತೋ ವರಹ. ಆದಾಗ ಅವನಿಗೆ ಎಚ್ಚರ ಆಗ್ಲಿಲ್ಲ. ಆವಾಗ ತಪೋನಿಷ್ಠೇನ ಭವತಾ ಜಿತೋಹಂ ಜಿತಿನಂದನ, ನೀನು ಮಾಡಿದ ತಪಸ್ಸಿನಿಂದ ನನ್ನನ್ನು ಗೆದ್ದು ಬಿಟ್ಟಿದ್ದಿ. ಅಸ್ತ್ರಶಸ್ತ್ರಗಳಿಂದೇ ಗೆಲ್ಲಬೇಕಾಗಿಲ್ಲ, ತಪಸ್ಸಿನಿಂದ ಗೆಲ್ಲಬಹುದು. ಹಾಗಾಗಿ ನೀನು ಗೆದ್ದಿದ್ದಿ. ತತ ಆಶಿರಹ, ನನ್ನ ಆಶೀರ್ವಾದ ನಿನ್ನ ಮೇಲೆ ಇದೆ. ಬ್ರಹ್ಮದೇವರು ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. ದದಾಮ್ಯಹಂ ಅಸುರ ಪುಂಗವ, ಏನ್ ಕೇಳ್ತೀಯೋ ಅದನ್ನೆಲ್ಲ ಕೊಡ್ಲಿಕ್ಕೆ. ಮರ್ತ್ಯಸ್ಯತೆ ಅಮರ್ತ್ಯಸ್ಯ ದರ್ಶನಂಚ ನಿಷ್ಫಲಂ ಇತ್ಯುಕ್ತ ಅಭಿದೋ ದೇವ ಭಕ್ಷಿತಾಂಗಂ ಪಿಪೀಲಿಕೈಹಿ. ಆಗ ಅಲ್ಲಿಂದ ಅವನು ಎದ್ದರೆ ಅಸ್ಥಿಪಂಜರಗಳು ಎದ್ದುವು. ಮಾಂಸ ಇದ್ದಿದ್ದಿಲ್ಲ, ರಕ್ತ ಇದ್ದಿಲ್ಲ, ಚರ್ಮ ಇದ್ದಿದ್ದಿಲ್ಲ, ಏನು ನರಗಳು ಇದ್ದಿದ್ದಿಲ್ಲ. ಅಸ್ಥಿಗತ ಪ್ರಾಣ ಅಂತ ನೀವು ಕೇಳಿದ್ರಿ ಪಂಚಾಂಗ ಶ್ರವಣದಲ್ಲಿ. ಅಸ್ಥಿ ಇದ್ದರೆ ಜೀವ ಬದುಕ್ತಾನೆ. ಹಾಗೆ ಎದ್ದ, ನೋಡ್ತಾನೆ, ಭಯಾನಕ ಇದು ಪಿಶಾಚಿಗಳು ಏನೋ ಅಂತ ಅನಿಸ್ಬೇಕು. ಹಾಗೆ ಅಸ್ಥಿ ನೋಡ್ರಿ, ಅದೇ ಹೇಳ್ತಾನೆ. ಆಗ ಕಮಂಡಲುನ ಜಲೇನ, ಕಮಂಡಲದಲ್ಲಿದ್ದಂತಹ ಜಲದಿಂದ ಪ್ರೋಕ್ಷಣೆ ಮಾಡಿದ್ರು ಬ್ರಹ್ಮದೇವರು. ಅವನನ್ನ ಪ್ರೋಕ್ಷಣೆ ಮಾಡಿದ್ರೆ ದಿವ್ಯೇನ ಅಮೋಘ ರಾಧಸ. ಆಗ ಆ ಕೀಚಕ ವಲ್ಮುಖದಿಂದ ಎದ್ದಂತಹ ಆ ಹಿರಣ್ಯಕಶಿಪು ಆ ಬ್ರಹ್ಮದೇವರು ಮಾಡಿದ ಪ್ರೋಕ್ಷಣೆಯಿಂದ ಸರ್ವ ಅವಯವ ಸಂಪನ್ನ, ಎಲ್ಲ ಅವಯವಗಳನ್ನ ಪಡೆದ. ಮತ್ತೆ ಪುನಃ ಅಷ್ಟೇ ಅಲ್ಲ, ವಜ್ರ ಸಂಹನನಃ, ವಜ್ರಕ್ಕಿಂತಲೂ ಕಠೋರವಾದ ದೇಹವನ್ನ ಪಡಿತಾನೆ. ತಪಸ್ಸನ್ನು ಮಾಡಿದ್ದಕ್ಕೆ ಬ್ರಹ್ಮದೇವರು ಆಶೀರ್ವಾದ ಇದೆ. ಉತ್ತಿತ ತಪ್ತ ಹೇಮಾಂಗ, ಭಾರಿ ಗಟ್ಟಿಮುಟ್ಟಿಯಾದ ಬಂಗಾರದಂತ ದೇಹ. ಸನಿರೀಕ್ಷ ಅಂಬರೇ ದಿವ್ಯಂ, ಮೇಲೆ ಆಕಾಶದಲ್ಲಿ ಬ್ರಹ್ಮದೇವರು ನಿಂತಿದ್ರು. ನೋಡಿ ನನಾಮ ಶಿರಸಾ ಭೂಮೌ, ಸಾಷ್ಟಾಂಗ ನಮಸ್ಕಾರ ಹಾಕಿದ. ಬ್ರಹ್ಮದೇವರಿಗೆ ನಮಸ್ಕಾರ ಹಾಕಿ ತದ್ದರ್ಶನ ಮಹೋತ್ಸವ, ಬಹಳ ಸಂತೋಷವಾಯ್ತು ಅವನಿಗೆ. ಬ್ರಹ್ಮದೇವರ ದರ್ಶನಕ್ಕಾಗಿ 16,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾನೆ. ಉತ್ಥಾಯ ಪ್ರಾಂಜಲಿ, ಬ್ರಹ್ಮದೇವರು ಕೈ ಹಿಡಿದು ಎಬ್ಬಿಸ್ತಾರೆ ಅವನನ್ನ. ನೋಡ್ರಿ, ತಪಸ್ಸು ಮಾಡಿದಾಗ ಎಷ್ಟೆಲ್ಲ ಮರ್ಯಾದೆ ಇರ್ತದೆ. ಏನನ್ನು ಸಾಧಿಸಿಕೊಂಡು ಮನುಷ್ಯ ಬಂದಿದ್ದಾನೆ ಅಂತಂದ್ರೆ ಅವನಿಗೆಲ್ಲ ಮರ್ಯಾದೆಗಳು ಸಿಗ್ತದೆ. ಪ್ರಾಹ ಈಕ್ಷಮಾಣವು ದಿಶಾವಿಭೂಮ್, ಕಣ್ಣಿನಿಂದಲೇ ಅವನಿಗೆಲ್ಲ ಸರ್ವ ಅವಯವಗಳನ್ನ ಕೊಡಲು ಸಮರ್ಥರಾಗಿದ್ದರು. ತಾವು ನೀರಿನಿಂದ ಪ್ರೋಕ್ಷಣೆ ಮಾಡಿ ಅವನಿಗೆ ಹೇಳಿದರು, ಕಲ್ಪಾಂತೆ ಕಾಲ ಸೃಷ್ಟೇನ ಯೋ ಅಂಧೇನ ತಮಸಾವೃತಂ, ನೀನು ಎಲ್ಲವನ್ನು ಬಿಟ್ಟು ತಪಸ್ಸನ್ನು ಮಾಡಿದ್ದಿ, ಹಾಗಾಗಿ ನಿನಗೇನ್ ಬೇಕು. ಆವಾಗ ಸ್ತೋತ್ರ ಮಾಡ್ತಾನೆ ಬ್ರಹ್ಮದೇವರನ್ನು ಕುರಿತು. ನಮಸ್ಕಾರ ಮಾಡಿ ಬ್ರಹ್ಮದೇವರಿಗೆ ಮಿಶ್ರಶ್ರುತಿ ಅಂತ ಕರೀತಾರೆ. ಬ್ರಹ್ಮದೇವರನ್ನು ಕುರಿತು ಸ್ತೋತ್ರ ಮಾಡಿದವನು ಹಿರಣ್ಯಕಶಿಪು, ಬ್ರಹ್ಮದೇವರಂತರ್ಯಾಮಿಯಾದ ದೇವರನ್ನು ಸ್ತೋತ್ರ ಮಾಡಿದನು ಜಯ. ಹಾಗಾಗಿ ಒಂದು ದೇಹ, 2 ಜೀವಗಳು, 2 ವ್ಯಕ್ತಿಗಳನ್ನ ಸ್ತೋತ್ರ ಮಾಡಿದರು. ಹಿರಣ್ಯಕಶಿಪು ಬ್ರಹ್ಮದೇವರನ್ನು ಕುರಿತು ಸ್ತೋತ್ರ ಮಾಡ್ಲಿಕ್ಕೆ ಅವನು ತಪಸ್ಸು ಮಾಡಿದ್ದ. ಬಂದಿದ್ದಕ್ಕಾಗಿ ಹಿರಣ್ಯಕಶಿಪು ಬ್ರಹ್ಮದೇವರನ್ನ ಸ್ತೋತ್ರ ಮಾಡಿದ. ಹಾಗಾಗಿ ಅವನ ಕೆಲಸ ಮುಗೀತು. ಬ್ರಹ್ಮದೇವರಂತರ್ಯಾಮಿಯಾದ ಪರಮಾತ್ಮನನ್ನ ಸ್ತೋತ್ರ ಮಾಡಿದ ಜಯ. ಹಾಗಾಗಿ ಅವನ ಕೆಲಸ ಮುಗೀತು. ಆವಾಗ ನಮ ಆದ್ಯಾಯ ಜೀವಾಯ ಜ್ಞಾನ ವಿಜ್ಞಾನ ಮೂರ್ತಗೆ ಪ್ರಾಣೇಂದ್ರಿಯ ಮನೋಬುದ್ಧಿರ್ ವಿಕಾರೇರ್ ವ್ಯಕ್ತ ಮೀಶಹೇ ಅಂತ ಹೇಳಿ ಅನೇಕ ಸ್ತೋತ್ರಗಳೆಲ್ಲ ಮಾಡಿದ್ದಾನೆ. ಸ್ತೋತ್ರ ಮಾಡಿ ಭಂಕ್ತೆ ಸ್ಥಿತೋ ಧಾಮಾನಿ ಪರಮೇಷ್ಟೆ ಅವ್ಯಕ್ತ ಆತ್ಮ ಪುರುಷ ಪುರಾಣ.
ಅನಂತಾನಂತ ವ್ಯಕ್ತ ರೂಪಿಣೆ ಏನೇದಂ ಅಖಿಲಂ ತತಂ ಚಿದ ಅಚಿತ್ ಶಕ್ತಿಯುತಾಯ ತಸ್ಮೈ ನಮೋ ತಸ್ಮೈ ಭಗವತೆ ನಮಃ ಅಂತ ನಮಸ್ಕಾರ ಮಾಡಿ, ಆಗ್ಲಿ ಇನ್ನು ಮೇಲೆ ನಿನಗೆ ಏನು ವರ ಬೇಕು ಕೇಳು, ನಾನೆಲ್ಲ ಕೊಡ್ತೇನೆ. ಸ್ತೋತ್ರನೇ ಬಹಳ ದೊಡ್ಡದಾಗಿದೆ, ಮತ್ತೊಮ್ಮೆ ಅದನ್ನು ಯಾವಾಗ ಕೇಳೋಣ. ಏನ್ ಬೇಕು ಯದಿ ದಾಸ್ಯಸಿ ಅಭಿಮತಾನ್ ವರಾನ್ ಮೇ ವರೋತ್ತಮ. ನಿನ್ನ ಅಭಿಮತ, ನಿನ್ನ ಮನಸ್ಸಿನಲ್ಲಿ ಏನೇನು ವರಗಳು ಕೇಳಬೇಕಂತಿದೆಯೋ ಅದನ್ನೆಲ್ಲ ಕೇಳು, ನಾನು ಅವಶ್ಯವಾಗಿ ಕೊಡ್ತೇನೆ ಅಂತಾಗ. ಭೂತೇಭ್ಯಸ್ತು, ಮೊದ್ಲೇ ವರ ಕೇಳಿದ್ದೇನು ಅಂದ್ರೆ ನಿನ್ನಿಂದ ಹುಟ್ಟಿದ ಯಾವ ಮನುಷ್ಯನಿಂದ ನನಗೂ ಸಾವು ಬರಬಾರದು. ನೀನು ಸೃಷ್ಟಿಕರ್ತ, ಹೌದಾ? ಹೌದು. ಅಂದಮೇಲೆ ನಿನ್ನಿಂದ ಸೃಷ್ಟವಾದ ಏನಂತಿದೆ ಜಗತ್ತಿನಲ್ಲಿ, ಯಾವ ಪದಾರ್ಥದಿಂದ ನನಗೆ ಸಾವು ಬರಬಾರ್ದು. ತಥಾಸ್ತು ಅಂದ್ರು ಬ್ರಹ್ಮದೇವ್. ನೀನ್ ಹೊರ ಕೇಳಿದಿ, ನನ್ನಿಂದ ಹುಟ್ಟಿದ ಯಾವ ಪದಾರ್ಥದಿಂದ ನಿನಗೆ ಬರಬಾರ ಸಾವು. ನನ್ನಿಂದ ಹುಟ್ಟೇ ಇಲ್ಲ ದೇವರು, ಅಂದಮೇಲೆ ಅವನು ನಿನಗೆ ಕೊಲ್ತಾನೆ. ಬರಬ್ಬರಿ ಹೊರ ಕೇಳಿದಪ್ಪ, ತಗೋ. ನಾ ಅಂತಹ ಮನಿ ಒಳಗೆ ಸಾಯಬಾರದು, ಮನಿ ಹೊರಗೆ ಸಾಯಬಾರದು, ರಾತ್ರಿ ಸಾಯಬಾರದು, ನ ದಿವ ನಕ್ತಂ, ಆಯುಧಗಳಿಂದ ಸಾಯಬಾರದು, ಭೂಮಿಯಲ್ಲಿ ಸಾಯಬಾರದು, ಆಕಾಶದಲ್ಲಿ ಸಾಯಬಾರದು, ನರರಿಂದ ಸಾಯಬಾರದು, ಮೃಗರಿಂದ ಸಾಯಬಾರದು, ಆಯುಧಗಳಿಂದ ಸಾಯಬಾರದು, ದೇವತೆಗಳಿಂದ ಸಾಯಬಾರದು, ಅಸುರರಿಂದ ಸಾಯಬಾರದು. ಅಪ್ರತಿದ್ವಂದ ಯುತ ಯುದ್ಧೇ, ನನ್ನ ಸರಿಸಮಾನರಾದ ಜಗತ್ತಿನಲ್ಲಿ ವ್ಯಕ್ತಿಗಳು ಯಾರೂ ಇರಬಾರದು, ನಾನು ಅಜರಾಮರನಾಗಿರ್ಬೇಕು. ಏಕವತ್ಯಂಚ ದೇಹಿನ ಅಂತ ಹೇಳಿ ಒಟ್ಟಾರೆ ಸಾವು ಬರದೇ ಇದ್ದಂತೆ ಇದನ್ನು ವಿಚಾರ ಮಾಡಿದರೆ ನರಸಿಂಹದೇವರು ರೂಪವನ್ನು ತಾಳಿದ್ದು ಬ್ರಹ್ಮದೇವರ ಮಾತನ್ನು ಮೀರ್ಲಿಕ್ಕೆ ಎಷ್ಟ್ರಿ. ಮಯಾವರ ವಿಲಂಗಿತ ಅನೇಕರ ಸ್ವಯಂಭುವ ಅಂತ ವಾಯುದೇವರೇ ಬ್ರಹ್ಮದೇವರ ಮಾತನ್ನ ಅನೇಕ ಬಾರಿ ಮೀರಿಬಿಟ್ಟಿದ್ದಾರೆ. ವಾಯುದೇವರು ಬ್ರಹ್ಮದೇವರು ಸಮಕಕ್ಷ, ಮೀರಬಹುದು. ಅಂದಮೇಲೆ ದೇವರು ಬ್ರಹ್ಮದೇವರ ಅಪ್ಪ, ಸರ್ವಸ್ವಾಮಿ, ಅವನು ಮೀರ್ಲಿಕ್ಕೇನು. ಆದರೂ ಇಷ್ಟು ತಪಸ್ಸಿಗೆ ಬೆಲೆ ಕೊಡಬೇಕಲ್ಲ. ಆಯ್ತು, ಏನ್ ತಪಸ್ಸು ಮಾಡಿದ್ರು ದೇವರು ಬ್ರಹ್ಮದೇವರ ಮಾತು ಮೀರಿ ನಮ್ಮನ್ನು ಮೀರಿ ಬಿಡ್ತಾನೆ, ನಾವ್ ಯಾಕೆ ಮಾಡ್ಬೇಕು ಅಂತ ತಪಸ್ಸಿಗೆ ಪ್ರಾಶಸ್ತ್ಯ ಇಲ್ಲದೇನೆ ದೃಷ್ಟಾಂತ ಕಾಯ್ತಿರ್ತಾರೆ. ದೊಡ್ಡವರೇ ಉಪವಾಸ ದಿವಸ ತಿಂದ್ಬಿಟ್ಟಿದ್ದಾರೆ, ನಮ್ದೇನ್ರಿ ಅಂತ ಹೇಳಿ ನಾವು ಆ ಮಾತುಗಳನ್ನೇ ಹುಡುಕ್ತಾ ಇರ್ತೇವಲ್ಲ, ಹಾಗೆ ಅವಸ್ಥೆ ಬಂದ್ಬಿಡ್ತದೆ. ನಾವು ತಪಸ್ಸು ಮಾಡಬೇಕು, ಅವ್ರಿಗಿಂತ ದೊಡ್ಡವರು ಬರೋರು, ಆ ವರವನ್ನು ಮೀರಿ ಬಿಡೋರು. ದೇವರು ಕೊಲ್ಲಿಲ್ಲ ಅಂತಿಲ್ಲ, ಉಪಾಯಗಳನ್ನ ಮಾಡಿ ಕೊಂದ. ನೀನೇನ್ ವರ ಕೇಳಿದ್ದೀಪ, ಆ ವರವನ್ನು ಮೀರಿ ನಿನ್ನನ್ನು ಕೊಂದ, ನಾನು ಕೊಲ್ಲಿಲ್ಲ. ಬ್ರಹ್ಮದೇವರಿಗೂ ಗೌರವ ಕೊಟ್ಟೆ, ಕೇಳಿದ ನಿನಗೂ ಗೌರವ ಕೊಟ್ಟು ನಾನು ಬೇರೆ ನನಗೆ ಹೊಸದಾದ ರೂಪವನ್ನ ಪ್ರಕಟ ಮಾಡಿ ನಿನ್ನನ್ನು ಕೊಂದು ಹಾಕಿದೆ ಹೊರತು ದಿವಾ ಕೊಲ್ಲಿಲ್ಲ, ಅಂದ್ರೆ ಮುಂಜಾನೆ ಕೊಲ್ಲಿಲ್ಲ, ರಾತ್ರಿ ಕೊಲ್ಲಿಲ್ಲ, ಅಸ್ತ್ರಶಸ್ತ್ರಗಳಿಂದ ಕೊಲ್ಲಿಲ್ಲ, ದೇವ ಇಲ್ಲ, ಅಸುರ ಇಲ್ಲ, ದಾನವಿಲ್ಲ, ಪ್ರಾಣಿ ಪಶುಗಳಿಲ್ಲ. ಅದಕ್ಕೆ ವಿರುದ್ಧವಾದ ವಿಚಿತ್ರವಾದ ಅದ್ಭುತವಾದ ರೂಪವನ್ನು ತಾಳಿ ಭಗವಂತ ಕೊಂದು ಹಾಕಿದ. ದೇವರ ಸಂಹಾರ ಮಾಡಬೇಕಾದಾಗ ಅದನ್ನೆಲ್ಲ ಕೇಳೋಣ. ಹಾಗಾಗಿ ಏವಂ ಮೃತ ಶತಭೃತಿ ಹಿರಣ್ಯ ಕಶಿಪೋರಥ ಪ್ರಾದಾತ್ ತತ್ ತಪಸಾ ಪ್ರೀತಃ ವರಾನ್ ತಸ್ಯ ದುರ್ಲಭಾನ್. ಹೌದಪ್ಪ, ನೀನೇನು ವರ ಕೇಳಿದ್ದಿಲ್ಲ, ಎಲ್ಲ ನಾನು ಕೊಡ್ಲಿಕ್ಕೆ ತಯಾರಿದ್ದೇನೆ. ಆದ್ರೆ ನೀನು ಕೇಳಿದ್ದೆಲ್ಲ ವರಗಳು ನಿನಗೆ ಆಗಬೇಕು ಅಂತ ನೀನೇನು ಇಟ್ಕೊಳಿಕ್ ಹೋಗ್ಬೇಡ. ಎಲ್ಲ ಆಗ್ಬೇಕಂತ ಎಲ್ಲಿವೆ? ನೀ ಕೇಳಿದ್ದು ಅತ್ಯಂತ ದುರ್ಲಭ, ಅಜರಾಮರನಾಗಿರ್ಬೇಕು ಅಂತ ಅನ್ನೋದು ಎಲ್ಲಿ ಸಾಧ್ಯ ಇದೆ? ಹಾಗಾಗಿ ಸುದುರ್ಲಭಾನ್, ಅದು ತಾತೇಮೇ ದುರ್ಲಭಾಹ ಪುಂಸಃ. ಕೇಳಬಾರದದ್ದೆಲ್ಲ ವರವನ್ನು ಕೇಳಿದ್ದಿ ನೀನು, ತಪಸ್ಸು ಭಯಂಕರ ಮಾಡಿದ್ದಿ, ಹಾಗಾಗಿ ನಿನಗಾಗ್ಲಿ. ಎಷ್ಟು ದಿವಸ ನಿನ್ನನ್ನು ರಕ್ಷಣೆ ಮಾಡ್ತದೆ. ವರಾನ್ ವೃಣೀಶೇ ವರಾನ್ ಮಮ ತಥಾಪಿ ವಿರಯಾಮ್ಯಂಗ ವರಾನ್ ಯದಪಿ ಸುದುರ್ಲಭಾನ್. ಮತ್ತೆ ಅದನ್ನೇ ಹೇಳ್ತಾರೆ, ನನ್ನ ತನ ನಿನಗೆ ಯಾರೂ ಏನ್ ಮಾಡೋದಿಲ್ಲ, ನನ್ನ ಮೀರಿದವನು ಒಬ್ಬನಿದ್ದಾನೆ, ಹಾಗಾಗಿ ಅವನಿಗೆ ನನ್ನ ವರ ಬಂದು ಬಿಡುವುದಿಲ್ಲ, ಹಾಗಾಗಿ ಅವನೇನ್ ಮಾಡ್ತಾನೆ ಅಂತ ಹೇಳಿ ಬ್ರಹ್ಮದೇವರು ಈ ಮಾತನ್ನು ಸ್ಪಷ್ಟವಾಗಿ ಅವನಿಗೆ ಹೇಳಿದ್ದಾರೆ. ಹೇಳಿ ಪೂಜಿತ ಅಸುರವರ್ಯೇಣ, ಬ್ರಹ್ಮದೇವರು ಅವನಿಂದ ಪೂಜಿತರಾಗಿ ಪೂಜೆ ಮಾಡಿಸಿಕೊಂಡು ತಮ್ಮ ಲೋಕಕ್ಕೆ ತಾವು ಹೋಗಿಬಿಟ್ಟಿದ್ದಾರೆ. ಇವನು ಇನ್ನು ಆರ್ಭಾಟ ಶುರು ಮಾಡಿದ. ಇವನೇನೇನು ಮಾಡಬೇಕಾಗಿತ್ತು ಎಲ್ಲ ಮಾಡ್ತಾನೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಸ್ಸದಾ ಅನೇನ ಭಾವಯತ್ ಪುಣ್ಯಂ ತದಾತ್ಮೋತು ಗುರುನ್ಮ.